आनन्दतीर्थमतुलं भजे तापत्रयापहम् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಹಿಂದೆ ತಿಳಿಸಿದಂತೆ ಮೇರು ಪರ್ವತದಲ್ಲಿ ದೇವತೆಗಳೆಲ್ಲ ಎಲ್ಲೆಲ್ಲಿ ಅವತರಿಸಬೇಕು ಅಂತ ಒಂದು ಮಂತ್ರಾಲೋಚನೆ ಮಾಡುವಾಗ ಕಲಿ ಕೇಳಿದ. ಇನ್ನುಳಿದ ಕಲಿಯ ಜೊತೆಯಲ್ಲಿರುವವರು ಕೂಡ ಅದನ್ನ ಕಳತನದಿಂದ ಕೇಳಿದ್ರಂತೆ. ಕೇಳಿ ತಾವೆಲ್ಲ ಅಲ್ಲಿ ಹುಟ್ಟಿ ಬರುವ ಹಾಗೆ ಮಾಡಿಕೊಂಡ್ರು ಅಂತ ಒಂದು ಕಥೆ. ದುರ್ಯೋಧನ ಹುಟ್ಟಿದ, ದುಶ್ಯಾಸನ ಹುಟ್ಟಿದ, ಇದೆಲ್ಲ ಕಥೆ ಕೇಳ್ತಾ ಭೀಮಸೇನ ಹೇಗೆ ಹುಟ್ಟಿದ ಅಂತ ನಾವು ಚಿಂತನೆ ಮಾಡ್ತಾ ಇದ್ವಿ. ಭೀಮನ ವೃತ್ತಾಂತವನ್ನ ಅನುಸಂಧಾನ ಮಾಡಿಸ್ತಾ ಮಹಾಭಾರತದಲ್ಲಿ ಕುಂತಿದೇವಿಗೆ ಪಾಂಡುರಾಜನೇ ಕೇಳ್ಕೊಂಡಂತೆ, ಧರ್ಮ ಯಾವಾಗಲೂ ಕೂಡ ಸ್ಥಿರವಾಗಿರಬೇಕಾದ್ರೆ ಬಾಹುಬಲ ಜ್ಞಾನಬಲ ಬೇಕಾಗ್ತದೆ. ಆ ಬಾಹು ಜ್ಞಾನಬಲಗಳಿರುವಂತಹ ಒಬ್ಬ ವ್ಯಕ್ತಿಯನ್ನು ಕರಿ ಎಂದದ್ದಕ್ಕೆ ಕುಂತಿ ವಾಯುದೇವರ ಮೂಲಕವಾಗಿ ಪ್ರಾರ್ಥನೆ ಮಾಡಿದಾಗ ವಾಯುದೇವರಿಂದಲೇನೆ ಪಡೆದದ್ದು ಭೀಮಸೇನನನ್ನ ಅಂತ ಕಥೆ ಪ್ರಸ್ತಾಪ ಆಯಿತು. ಭೀಮಸೇನ ಅಂದ್ರೆ ಯಾರು? ಮಹಾಭಾರತದಲ್ಲಿ ಭೀಮನ ಬಗ್ಗೆ ಸಾಕಷ್ಟು ಮಾತುಗಳು ಬರ್ತಾರೆ. ಅಶ್ವಮೇಧ ಯಾಗ ಉಳಿದೆಲ್ಲ ಯಾಗಗಳಿಗಿಂತ ಅತಿ ಶ್ರೇಷ್ಠವಾದ ಯಾಗ. ಹೇಗೋ ಹಾಗೆ ನದಿಗಳಲ್ಲಿ ಗಂಗೆ ಹೇಗೆ ಶ್ರೇಷ್ಠವೋ, ಮನುಷ್ಯರಲ್ಲಿ ವೇದ ತಿಳಿದವರು ಹೇಗೆ ಶ್ರೇಷ್ಠವೋ, ತೇಜಸ್ವಿಗಳಾದವರಲ್ಲಿ ಕಣ್ಣಿಗೆ ಕಾಣುವವರ ಮಧ್ಯದಲ್ಲಿ ತೇಜಸ್ವಿಗಳಾದವರಲ್ಲಿ ಸೂರ್ಯ ಹೇಗೆ ಶ್ರೇಷ್ಠವೋ, ಹಾಗೆ ಲೋಕದೊಳಗೆ ಇವೆಲ್ಲ ದೃಷ್ಟಾಂತೀಕರಿಸಿ ದೇವಲೋಕದಲ್ಲಿ ಎಲ್ಲಾ ದೇವತೆಗಳಲ್ಲಿ ಶ್ರೇಷ್ಠ ದೇವತೆ ಅಂದ್ರೆ ವಾಯು ಶ್ರೇಷ್ಠ ಅಂತ ತೀರ್ಮಾನ ಮಾಡ್ತಾರೆ. ಕೆಲವರಿಗೆ ಈ ವಿಷಯ ಗೊತ್ತಿಲ್ಲ. ವಾಯುವಿನ ಮಹಿಮೆ ತಿಳಿಬೇಕು ಅಂತದೆ ಶಾಸ್ತ್ರ. ವಾಯುವಿನ ಶ್ರೇಷ್ಠತೆಯನ್ನು ತಿಳಿದೇ ಹೋದ್ರೆ ಆತ್ಮನಿಗೆ ಮುಕ್ತಿ ಇಲ್ಲ ಅಂತ ಶಾಸ್ತ್ರಗಳು ಕೊಂಡಾಡ್ತಾರೆ. ಕೇವಲ ಭಗವಂತನನ್ನ ಸರ್ವೋತ್ತಮ, ಗುಣಪೂರ್ಣ, ಸರ್ವರ ಅಂತರ್ಯಾಮಿ ಅಂತ ತಿಳಿಯೋದು ಹೇಗೋ ಹಾಗೆ ದೇವತೆಗಳಲ್ಲೆಲ್ಲ ಅತಿ ಶ್ರೇಷ್ಠ ದೇವತೆ, ಜೀವೋತ್ತಮ ದೇವತೆ ಅಂದ್ರೆ ವಾಯು ಅಂತ ತಿಳಿಬೇಕಂತ. ಹೀಗಾಗಿ ಮಹಾಭಾರತದ ಪರಿಪೂರ್ಣವಾಗಿ ನಾವು ಅಧ್ಯಯನ ನಡೆಸುವಾಗ ಮಹಾಭಾರತದಲ್ಲಿ ಅತಿ ಪ್ರಮುಖವಾಗಿ ಬರುವ ಅಂಶಗಳು ಇಬ್ಬರದೇ ಅಂತ ಹೇಳ್ತಾರೆ. ಒಂದು ಶ್ರೀಕೃಷ್ಣ ಪರಮಾತ್ಮ, ಇನ್ನೊಂದು ಭೀಮಸೇನ ಅಂತಂತಾರೆ. ಆದರೆ ಮಹಾಭಾರತ ಮೇಲ್ಮೇಲ್ ಓದೋರಿಗೆ ಅನಿಸ್ತಿರ್ತದೆ, ಭೀಮಂದೇನು ಅಂಥ ದೊಡ್ಡ ಪಾತ್ರ ಅಲ್ಲ, ಅರ್ಜುನಂದೇ ಮೇಲ್ಗೈ ಅಂತನ್ನೋ ಹಾಗೆ ಕಾಣಿಸ್ತದೆ. ಹಾಗಾಗಿ ಎಲ್ಲರೂ ಮಹಾಭಾರತವನ್ನು ಬಿತ್ತರಿಸೋದು ಅರ್ಜುನ ಶ್ರೇಷ್ಠ. ವಾಸ್ತವಿಕವಾಗಿ ಮಹಾಭಾರತವನ್ನು ಗಮನಿಸಿದರೆ ಗೊತ್ತಾಗ್ತದೆ, ಅರ್ಜುನನಿಗಿಂತ ಬಹಳ ಬಹಳ ಪಟ್ಟು ಭೀಮ ಶ್ರೇಷ್ಠ ಅಂತ. ಸ್ವಾರಸ್ಯ ಹೇಳ್ತಾರೆ, ಎಲ್ಲೂ ಭೀಮಸೇನ ಬಿಲ್ ಹಿಡಿದು ಯುದ್ಧ ಮಾಡಿದ ಮಹಾಭಾರತದಲ್ಲಿ ಬಂದೇ ಇಲ್ಲಲ್ಲ. ಹಾಗಾದ್ರೆ ಧನುರ್ಧಾರಿಗಳಲ್ಲಿ ಭೀಮನಿಗಿಂತ ಅರ್ಜುನನೇ ಅಲ್ವೇ ಅಂತ ನಮಗೆ ಸಂಶಯ ಬರಬಹುದು. ಆದರೆ ಮಹಾಭಾರತ ಹೇಳ್ತದೆ, ಭೀಮ ಅಸ್ತ್ರ ಹಾಗೂ ಬಿಲ್ಲಿನ ವಿದ್ಯೆಗೆ ಕಲ್ತಿದ್ರು, ಬೇಕಾದಷ್ಟು ಗೊತ್ತಿದ್ರು ಕೂಡ ಅದಕ್ಕೆ ಅವನು ಕೈ ಹಾಕ್ತಿರ್ಲಿಲ್ಲ.
ಬಹಳ ಜನ ಕೇಳ್ತಾರೆ, ಯಾಕೆ ನಿಜವಾಗ್ಲೂ ಬಿಲ್ಲು ಯುದ್ಧ ಬರ್ತಿದ್ರೆ, ಅಸ್ತ್ರಶಸ್ತ್ರಗಳೆಲ್ಲ ಗೊತ್ತಿದ್ದಿದ್ರೆ ಅದಕ್ಕೆ ಕೈ ಹಾಕ್ಬೇಕಾಗಿತ್ತಲ್ಲ ಭೀಮಸೇನ. ಅದು ಅವನ ಧರ್ಮಕ್ಕೆ, ಅವನು ನಂಬಿದಂಥ ತತ್ವಕ್ಕೆ, ಅವನು ಪಾಲನೆ ಮಾಡ್ತಾ ಇದ್ದಂತಹ ಅಪೂರ್ವವಾದ ಶ್ರದ್ಧೆ, ನಂಬಿಕೆಗೆ ಅದು ಕೊರತೆ ಅನಿಸ್ತಿತ್ತಂತೆ ಭೀಮಸೇನಿಗೆ. ಅದಕ್ಕೆ ಅದನ್ನು ಬಿಟ್ಟಿದ್ದಂತೆ. ಏನ್ ನಂಬಿದ್ದ ಭೀಮಸೇನ ಅಂದ್ರೆ, ಮಹಾಭಾರತ ಸ್ಟಡಿ ಮಾಡಿದ್ರೆ ಗೊತ್ತಾಗ್ತದೆ. ಅಸ್ತ್ರ ಹಾಗೂ ಶಸ್ತ್ರಗಳಿಂದ ಯುದ್ಧ ಮಾಡೋದಿದೆ ಅಲ್ಲ, ಮೇಲ್ನೋಟಕ್ಕೆ ಭಾರಿ ಬುದ್ಧಿವಂತ, ಭಾರಿ ಬಲಶಾಲಿ ಅಂತ ಪ್ರಸಿದ್ಧಿ ಬರಬಹುದು. ಆದ್ರೆ ಯಾವುದೇ ನೀವು ಅಸ್ತ್ರಶಸ್ತ್ರದಿಂದ ಯುದ್ಧ ಮಾಡಬೇಕಾದ್ರೆ ಆ ಅಸ್ತ್ರ ಮಂತ್ರಗಳನ್ನು ಹೇಳಬೇಕು, ದೇವತೆಗಳನ್ನು ಪ್ರಾರ್ಥಿಸಬೇಕು. ಆ ದೇವತೆಗಳು ಬಂದು ಅವನಿಗೆ ಸಹಾಯ ಮಾಡಬೇಕು. ಇದು ಅಸ್ತ್ರಶಸ್ತ್ರಗಳಿಂದ ಆಗುವಂತಹ ಒಂದು ಕ್ರಮ. ಭೀಮ ಯಾವುದನ್ನು ನಂಬಿದ್ದ ಅಂದ್ರೆ, ಆ ಭಗವಂತ ಪರಬ್ರಹ್ಮನನ್ನು ಬಿಟ್ಟು ಮತ್ತೊಬ್ಬರನ್ನ ನಾನು ದೈನ್ಯದಿಂದ ನನ್ನ ಕೆಲಸಕ್ಕೆ ನಾನು ಬೇಡ್ಲಾರೆ, ಈ ತಾತ್ವಿಕ ವ್ಯವಸ್ಥೆಯನ್ನು ನಂಬಿದವನು ಭೀಮ ಅಂತ. ಯಾವುದೇ ಒಂದು ವಾರುಣಾಸ್ತ್ರ, ಆಗ್ನೇಯಾಸ್ತ್ರ, ಐಂದ್ರಾಸ್ತ್ರ ಇವುಗಳನ್ನು ಬಿಡಬೇಕು ಅಂತ ಅನ್ಕೊಳ್ರಿ ಶತ್ರುಗಳ ಮೇಲೆ. ವಾರುಣಾಸ್ತ್ರದ ಮಂತ್ರ ಹೇಳಬೇಕು ಅಂದ್ರೆ ವರುಣನಿಗೆ ಕೇಳ್ಕೊಂಡಂಗೆ ಆಯ್ತು. ವರುಣನಿಗೆ ಕೇಳಿದ ಕೂಡಲೇ ವರುಣ ಬರ್ತಾನೆ, ಅವನಿಗೆ ದೈನ್ಯದಿಂದ ನನ್ನ ಶತ್ರುಗಳ ಮೇಲೆ ನೀನು ಹೋಗು ಅಂತ ಅನ್ಬೇಕು. ಸರಿ ಅಂತ ಅವನ ಮೇಲೆ ಪ್ರಹಾರ ಮಾಡ್ಲಿಕ್ಕೆ ಹೋಗ್ಬೇಕು. ಆದ್ರೆ ಒಬ್ಬ ದೇವತೆ ದೈನ್ಯದಿಂದ ಕೇಳಿದ್ದಕ್ಕೆ ತಾನೇ ಇವನು ಕೆಲಸ ಮಾಡಿಕೊಡೋದು. ಈ ದೈನ್ಯ ದೇವರಲ್ಲಿ ಬಿಟ್ಟು ಇನ್ನೊಬ್ಬರಲ್ಲಿ ಮಾಡಲ್ಲ. ಇದು ಭೀಮ ನಂಬಿದ ಸಿದ್ಧಾಂತ. ಹೀಗಾಗಿ ಮಹಾಭಾರತಗಳಲ್ಲಿ ಒಂದು ಭೀಮಸೇನ, ಇನ್ನೊಂದು ದ್ರೌಪದಿ, ಇವರಿಬ್ಬರು ಹೇಗಿದ್ರು ಅಂತ ಹೇಳ್ತದೆ ಅಂದ್ರೆ, ಯಾವ ಕಾರಣಕ್ಕೂ ಪ್ರಾಣ ರಕ್ಷಣೆಗಾಗಿ ಇನ್ನೊಬ್ಬರನ್ನು ಮೊರೆ ಹೋಗಲ್ಲ ಅಂತಿದ್ರಂತವ್ರು. ಮಾನ ಪ್ರಾಣ ಎರಡೂ ಪರಮಾತ್ಮನಿಗೆ ಅಧೀನ. ಮಾನ ಪ್ರಾಣಗಳನ್ನ ದೇವರಿಗೆ ಒಪ್ಪಿಸಿದ ಮೇಲೆ ಅದನ್ನು ಉಳಿಸೋದು, ಅದನ್ನು ಅಳಿಸೋದು ಅದು ದೇವರಿಗೆ ಅಧೀನ. ಈ ಸಿದ್ಧಾಂತವನ್ನ ನಂಬಿದವರು ಭೀಮ ದ್ರೌಪದಿ ಅಂತ ಮಹಾಭಾರತ ಹೇಳ್ತದೆ. ಹಾಗಾಗಿ ಅರ್ಜುನನಿಗಿಂತ ಅತಿ ಶ್ರೇಷ್ಠ ವ್ಯಕ್ತಿ ಭೀಮಸೇನ. ಇದು ಸಾಮಾನ್ಯ ಜನರು ಕೂಡ ಹೀಗೆ ಮಹಾಭಾರತವನ್ನ ಅನುಸಂಧಾನ ಮಾಡಲಿ ಅಂತಂತಾರೆ ವ್ಯಾಸರು. ದೇವರಲ್ಲಿ ಭಕ್ತಿ ಮಾಡೋದ್ರಲ್ಲೇ ಒಂದು ಕೆಟಗರಿ ಇರ್ತದಂತೆ. ಬಹಳ ಜನರಿಗೆ ಈ ವಿಷಯ ಗೊತ್ತಿಲ್ಲ. ಇವತ್ತು ಹೇಳಲಿಕ್ಕೆ ಶುರು ಮಾಡಿದ್ರೆ ಏನ್ ಅನಿಸ್ತದೆ, ಅಂತೂ ಇಂತೂ ನೀವು ಎಲ್ಲದರಲ್ಲೂ ಕೆಟಗರಿ ಹೇಳ್ತೀರಿ ಅಂತ. ಸತ್ಯ ತಿಳಿದ್ರೆ ಮನುಷ್ಯನಿಗೆ ಮತ್ತಷ್ಟು ಖುಷಿ ಜಾಸ್ತಿ. ಕೆಟಗರಿಯನ್ನು ನಾವು ಹೇಳಿದ್ದಲ್ಲ, ಮಹಾಭಾರತ ಅನಾಲಿಸಿಸ್ ಮಾಡುವಾಗ ನಮಗೆ ಅದರ ವಿವರಣೆ ಸಿಗ್ಲಿಕ್ಕೆ ಶುರು ಆಗ್ತದೆ. ಭೀಮನ ಭಕ್ತಿ, ಧರ್ಮರಾಜನ ಭಕ್ತಿ, ಅರ್ಜುನನ ಭಕ್ತಿ, ಸಹದೇವ ನಕುಲರ ಭಕ್ತಿ, ಇವು ಎಲ್ಲರೂ ದೇವರ ಭಕ್ತರೇ. ಆದ್ರಿಂದ ಎಲ್ಲರೂ ಭಕ್ತಿ ಮಾಡ್ತಾ ಇದ್ದದ್ದು ನಿಜ. ಹುಟ್ಟಿದ್ದು ಕೂಡ ಒಂದು ತಾಯಿಯ ಮಕ್ಕಳಾಗಿ. ನಕುಲ ಸಹದೇವರು ಮಾದ್ರಿಯಲ್ಲಿ ಹುಟ್ಟಿದ್ರು ಇರ್ಲಿ, ಅಂದ್ರೆ 5 ಜನ ಪಾಂಡವರೇ. ಬೆಳವಣಿಗೆಯೂ ಒಟ್ಟಿಗೆ ಆಗಿದ್ದೆ, ಓದಿದ್ದೆಲ್ಲವೂ ಒಬ್ಬ ಗುರುಗಳ ಹತ್ರನೇ. ಆದ್ರೆ ಅವರವರು ಮಾಡಿದ ಭಕ್ತಿಯಲ್ಲಿ ಮಾತ್ರ ಅದ್ಭುತ ಕೆಟಗರಿಯನ್ನು ಹೇಳ್ತದೆ ಮಹಾಭಾರತ. ಧರ್ಮರಾಜನ ಭಕ್ತಿಗಿಂತ ಹೆಚ್ಚಿನ ಭಕ್ತಿ ಭೀಮನ ಭಕ್ತಿ ಅಂತ, ಅರ್ಜುನನ ಭಕ್ತಿಗಿಂತ ಹೆಚ್ಚಿನ ಭಕ್ತಿ ಭೀಮನ ಭಕ್ತಿ ಅಂತ. ಆದ್ರೆ ಎಲ್ಲರೂ ತಿಳ್ಕೊಂಡದ್ದೇನು ಇವತ್ತು ಲೋಕದಲ್ಲಿ, ಧರ್ಮರಾಜ ಜಾಸ್ತಿ, ಅವನಿಗಿಂತ ಕಡಿಮೆ ಭೀಮ, ಅವನಿಗಿಂತ ಜಾಸ್ತಿನೇ ಅರ್ಜುನ ಅನ್ನೋ ಹಾಗೆ ಮಹಾಭಾರತವನ್ನು ಬಿತ್ತರಿಸ್ತಾರೆ ಆಕ್ಚುಲಿ. ಆದ್ರೆ ಮಹಾಭಾರತ ನಿಜವಾಗ್ಲೂ ನೋಡಿದ್ರೆ ಅವರವ್ರು ಮಾಡುವ ಭಕ್ತಿಯಲ್ಲಿ ಬಹಳ ಕೆಟಗರಿಗಳು ಇತ್ತಂತೆ. ಬಲದಲ್ಲಿಯೂ ಅಷ್ಟೇ, ಪರಾಕ್ರಮದಲ್ಲಿಯೂ ಅಷ್ಟೇ, ವೈರಾಗ್ಯದಲ್ಲಿಯೂ ಅಷ್ಟೇ, ಯೋಗದಲ್ಲಿ ಅಷ್ಟೇ, ಬುದ್ಧಿಶಕ್ತಿಯಲ್ಲೂ ಅಷ್ಟೇ. ಭೀಮನಿಗೆ ಸರಿಸಮ ಅಂದ್ರೆ ಯಾರಿರ್ಲಿಲ್ಲ ಅಂತಂತಾರೆ. ಈ ವಿಷಯವನ್ನು ಹೇಳಲಿಕ್ಕೆ ಈ ಮಾತು. ಇತಿ ರೀತೆ
ಪೃಥಯಾಹೂತವಾಯು ಸಂಸ್ಪರ್ಶ ಮಾತ್ರಾದಭವದ್ ಬಲದ್ವಯೇ ಸಮೋ ಜಗತ್ಯಸ್ತಿ ನಯಸ್ಯ ಕಶ್ಚಿತ್ ಭಕ್ತೌ ಚ ವಿಷ್ಣೋರ್ಭಗವದ್ವಶಸ್ಸುತಃ. ಭೀಮ ಯಾವಾಗಲೂ ಭಗವಂತನಿಗೆ ಮಾತ್ರ ವಶನಾಗಿರುವ ವ್ಯಕ್ತಿಯಂತೆ. ಭೀಮ ಯಾವಾಗಲೂ ದೇವರು ಬಿಟ್ಟು ಬೇರೆಯವರಿಗೆ ಯಾರಿಗೂ ಅಧೀನ ಅಲ್ಲ, ದೇವರಿಗೆ ಮಾತ್ರ ವಶನಾದ ವ್ಯಕ್ತಿ. ಆದ್ರೆ ಉಳಿದ ದೇವತೆಗಳಿದ್ರಲ್ಲ, ಧರ್ಮರಾಜ, ಅರ್ಜುನ, ನಕುಲ ಸಹದೇವ, ಇವರು ಬೇರೆ ಬೇರೆ ದೇವತೆಗಳಿಗೂ ಅಧೀನರಂತೆ. ಭೀಮನ ಭಕ್ತಿ ಭಕ್ತೌ ಚ ವಿಷ್ಣೋ, ಅವನು ಮಾಡುವ ಭಕ್ತಿ ಮಾತ್ರ ಅದು ಇನ್ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಭಕ್ತಿ ಭೀಮಂದಾಗಿತ್ತಂತೆ. ಇನ್ನೂ ಒಂದು ವಿಶೇಷ ಹೇಳ್ತಾರೆ. ಭೀಮನ ಉತ್ಪತ್ತಿ ಆದಾಗ ಋತುಕಾಲದಲ್ಲಿ ಕುಂತಿ ಶುಭ್ರ ವಸ್ತ್ರಳಾಗಿ ಮಂತ್ರ ಹೇಳಿ ವಾಯುದೇವರನ್ನು ಕರೆದ್ರೆ ವಾಯುದೇವರು ಬಂದು ಅವಳನ್ನ ಸ್ಪರ್ಶ ಮಾತ್ರ ಮಾಡಿದ್ದಂತೆ. ಇದು ಸತ್ಯ, ಮಹಾಭಾರತ ಹೇಳುವ ಮಾತು. ಋತುಕಾಲೇ ಶುಚಿ ಸ್ನಾತ್ವ ಶುಕ್ಲವಸ್ತ್ರ ಯಶಸ್ವಿನಿ, ಕೇವಲ ಸ್ಪರ್ಶ ಮಾತ್ರ ಅಂತ ಹೇಳ್ತಾರೆ. ಲೇಭೆ ಪುತ್ರಂ ಮಹಾಬಾಹುಂ ಸರ್ವ ಪ್ರಾಣಿಭೃತಾಂಬರಂ ಸಂಸ್ಪರ್ಶ ಮಾತ್ರಾದ ಭವದ್ ಬಲದ್ವಯೇ. ಬಹಳ ಜನರಿಗೆ ಈ ಸಂಗತಿ ಗೊತ್ತಿಲ್ಲ. ಹೆಣ್ಣಿನ ಸಂಭೋಗದಿಂದ ಹಡೆದದ್ದಲ್ಲ, ಕುಂತಿಯ ಸ್ಪರ್ಶ ಮಾತ್ರದಿಂದ ವಾಯುದೇವರು ಗರ್ಭದಲ್ಲಿ ಪ್ರವೇಶ ಮಾಡ್ತಾರಂತೆ. ಹಾಗಾಗಿ ಭೀಮನ ಜನ್ಮ ಅದು ಉಳಿದವರ ಜನ್ಮಕ್ಕಿಂತಲೂ ಬಹಳ ವಿಶೇಷವಾದ ಜನ್ಮ. ಸಂತಿ ದೇವನಿಕಾಯಾಶ್ಚ ಸಂಕಲ್ಪ ಜನಯಂತಿಯೇ ವಾಚಾ ದೃಷ್ಟ್ಯಾ ತಥಾ ಸ್ಪರ್ಶಾತ್ ಸಂಘರ್ಷೇಣೇತಿ ಪಂಚದ. ಇದೆಲ್ಲ ನಾವು ಗಮನಿಸಬೇಕಾದ ಅಂಶ. ಮಹಾಭಾರತ ಕೇಳುವಾಗಲ್ದೆ ಇನ್ಯಾವಾಗ ಹೇಳಲಿಕ್ಕೆ ಸಾಧ್ಯ ಈ ವಿಷಯನ. ದೇವಲೋಕದಿಂದ ಮಕ್ಕಳನ್ನು ಪಡೆಯೋದು ಅಂತಿದೆ ಅಲ್ಲ, 5 ಥರ ಇದೆ ಅಂತೆ. ಸಂತಿ ದೇವನಿಕಾಯಾಶ್ಚ, ದೇವತೆಗಳನ್ನ ಪ್ರಾರ್ಥಿಸಿ ಮಕ್ಕಳನ್ನು ಪಡಿತಾರೆ ಅಂತಂದ್ರೆ 5 ಥರ ಇದೆ. ಅದರಲ್ಲಿ ಮೊದಲನೇ ಥರದ ಸೃಷ್ಟಿ ಸಂಕಲ್ಪಾತ್. ಮೊದಲು ನೋಡ್ರಿ, ಸಂಕಲ್ಪದಿಂದಲೇ ಅಂದ್ರೆ ಒಬ್ಬ ದೇವತೆಗಳನ್ನ ನಾವು ತುಂಬಾ ಪ್ರೀತಿಸಿ ಆರಾಧಿಸಿದರೆ ಅವರು ನಮ್ಮ ಮೇಲೆ ಅನುಗ್ರಹ ಮಾಡಿದಾಗ ಅವರು ನಮ್ಮ ಬಗ್ಗೆ ಮನಸ್ಸಿನಲ್ಲಿ ಅನ್ಕೊಂಡ್ರೆ ಸಾಕಂತೆ ನಮಗ್ ಮಕ್ಕಳಾಗಿ ಬಿಡ್ತದೆ. ಇದಕ್ಕೆ ಸಂಕಲ್ಪ ಅಂತ. ಅಂದ್ರೆ ಬಹಳ ಜನರಿಗೆ ಈ ರಹಸ್ಯಗಳೆಲ್ಲ ಗೊತ್ತಿರ್ಬೇಕಲ್ವಾ, ಗೊತ್ತಿಲ್ಲದೆ ಇದ್ರೆ ಮತ್ತೇನ್ ಬಂತು. ಸಂಕಲ್ಪ ಜನಯಂತಿ ಅಂತಂತಾರೆ. ಅವರು ಸುಮ್ಮನೆ ಹಾಗೆ, ನಾವು ದಿನನಿತ್ಯ ಬಹಳ ಬಹಳ ಕಡೆ ನಡೀತದೆ ಈ ಘಟನೆ. ಕೆಲವು ವಟವೃಕ್ಷಗಳಿದ್ದಾವೆ, ಕೆಲವು ದೇವಸ್ಥಾನಗಳು, ಕೆಲವು ನದಿ ತೀರಗಳಿದ್ದಾವೆ. ಆ ತೀರಕ್ಕೆ ಹೋಗಿ ಸ್ನಾನ ಮಾಡಿ ಆ ದೇವತೆಯನ್ನು ಅಲ್ಲಿ ಸ್ಮರಣೆ ಮಾಡಿ ಅವರನ್ನು ಪ್ರೀತಿ ಪಡಿಸ್ಲಿಕ್ಕೆ ಒಂದಿಷ್ಟು ವ್ರತ ನಿಯಮ ಮಾಡಿಬಿಟ್ರೆ ಆ ದೇವತೆ ಮನಸ್ಸಿನಲ್ಲಿ ನಮಗ್ ಮಕ್ಕಳಾಗ್ಲಿ ಅಂತ ಆತ ಒಂದ್ಸಲಿ ಸಂಕಲ್ಪ ಮಾಡಿದ್ರೆ ನಮಗಾಗಿಬಿಡ್ತದೆ. ಅದಕ್ಕೆ ಸಂಕಲ್ಪ ಜನಯಂತಿ. ಮತ್ತೊಂದು ಹೇಳ್ತಾರೆ, ಇನ್ನು 4 ಇದೆ. ವಾಚಾ ಜನಯಂತಿ. ವಾಚಾ ಜನಯಂತಿ ದೇವನಿಕಾಯ. ಸಂತಾನವನ್ನ ದೇವತೆಗಳು ಹ್ಯಾಕ್ ಕೊಡ್ತಾರೆ ಅಂದ್ರೆ ಬರೀ ಬಾಯಿ ಮಾತಿನಲ್ಲಿ ಹೇಳಿದ್ರೆ ಸಾಕಂತ. ಕೆಲವು ದೇವತೆಗಳು ಹಾಗೆ, ಅವರು ಪ್ರೀತರಾದ್ರೆ ಅವರನ್ನು ಪ್ರೀತಿ ಪಡಿಸಿದ್ರೆ ಅವರು ಒಂದ್ಸಲಿ ಬಾಯಲ್ಲಿ ಹೇಳಿದ್ರೆ ಮುಗೀತಂತೆ, ಆಗ್ತಾರೆ ನಿನಗೆ ಮಕ್ಕಳು ಅಂತ ಇಷ್ಟು ಬಾಯಲ್ಲಿ ಹೇಳಿದ್ರೆ ಮುಗಿದೋಯ್ತು, ಹೆಂಡತಿ ಗರ್ಭಿಣಿ ಆಗಿಬಿಟ್ಟಿರ್ತಾರಂತೆ. ಇವೆಲ್ಲ ಮೆಡಿಕಲ್ ಸೈನ್ಸ್ ನಿಂದ ನಾವು ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಮೆಡಿಕಲ್ ಸೈನ್ಸಿನ ಹೋರಾಟ ಬೇರೆ ಇದೆ, ಅದರದ್ದೇ ಆದ ಸಾಧನೆಗಳು ಬೇರೆ ಇವೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೇನೆ, ಮಹಾಭಾರತದ 100 ಸಂಗತಿಗಳು ಇವತ್ತು ನಮ್ಮ ಬದುಕಿನಲ್ಲಿ ನಡೀತಿದ್ರು
ಅದನ್ನು ಇದು ಹೇಗಾಯ್ತು ಅಂತ ನೀವು ಅದನ್ನು ಪ್ರೂವ್ ಮಾಡ್ರಿ ಅಂದ್ರೆ ನಮಗೆ ತೋರಿಸ್ಲಿಕ್ಕೆ ಬರಲ್ಲ. ಹಾಗಾಗಿ ಕೆಲವು ಸಂಗತಿಗಳನ್ನ ಮನುಷ್ಯ ಅಲೌಕಿಕ ಅಂತ ಒಪ್ಪಲೇಬೇಕಾಗ್ತದೆ. ಅಲೌಕಿಕ ಅಂತ ಒಪ್ಪಲೇಬೇಕು. ಎಲ್ಲವನ್ನೂ ಪ್ರೂವ್ ಮಾಡ್ತೀನಿ ಅಂತ ಹೋಗಲೂಬಾರದು. ಒಂದು ಅಂಶ. ಎರಡನೇದು, ನಾನು ಯಾವಾಗಲೂ ಹೇಳೋದೇನಂದ್ರೆ, ಎಲ್ಲದಕ್ಕೂ ಇವತ್ತಿನ ಉದಾಹರಣೆ ಕೊಡ್ಲಿಕ್ಕೂ ಹೋಗ್ಬಾರ್ದು. ಅದೊಂದು ಸ್ವಲ್ಪ ಒಂದರ್ಥದಲ್ಲಿ ನನ್ನ ಪ್ರಕಾರ ಅದೊಂದು ರೀತಿ ಹುಚ್ಚತನ ಅಂತ ಹೇಳಿ ಅರ್ಥ. ಎಲ್ಲದಕ್ಕೂ ಉದಾಹರಣೆ ಕೊಟ್ಟು ನೋಡಿದ್ಯಾ ಇವತ್ತು ಹಿಂಗಾಯ್ತಲ್ಲ, ಅದಕ್ಕೆ ಅದು ಬೇಕಿಲ್ಲ ಅಂತಾರೆ ವೇದವ್ಯಾಸ. ಬೇಕಿಲ್ಲ, ಅದು ಮಾಡ್ಲೂ ಬೇಡ. ನನ್ನ ಸೃಷ್ಟಿಯಲ್ಲಿ ನಾನು ಪ್ರಪಂಚದ ಸೃಷ್ಟಿಯ ಒಂದೊಂದು ವಸ್ತುಗಳಲ್ಲಿಯೂ ಕೂಡ ಒಂದೊಂದು ಅದ್ಭುತ ಇಟ್ಟಿದ್ದೇನೆ. ಅದನ್ನು ನೀವು ತಿಳಿಲಿಕ್ಕೆ ಎಷ್ಟೋ ಜನ್ಮ ಬೇಕು ಅಂತದೆ. ಎಷ್ಟೋ ಜನ್ಮ ಬೇಕಂತೆ ಒಂದು ವಸ್ತುವಿನ ಸೃಷ್ಟಿಯ ಬಗ್ಗೆ ನಾನು ಹ್ಯಾಕ್ ಮಾಡಿಟ್ಟಿದ್ದೇನೆ ಅದರೊಳಗೆ ಪವಾಡಗಳನ್ನ ಅಂತ ಎಷ್ಟೋ ಜನ್ಮನೇ ಬೇಕಂತ. ಇನ್ನೂ ಪೂರ್ಣ ತಿಳಿಯಲ್ಲ, ಅಷ್ಟು ಜನ್ಮ ತಳೆದು ಬಂದ್ರು ನಾವು. ಅದಕ್ಕೆ ಅಂತಾರ ವಾಚಾ ಜನಯಂತಿ. ನಿಮಗೆ ಸಂಗತಿಗಳು ಬರೀ ಬಾಯಿ ಮಾತಿನಿಂದ ಹುಟ್ಟು 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 ನಡೀತದಂತ. ಎರಡನೇದಾಯ್ತು. ಮೂರನೇದು, ಎಲ್ಲ ಕಡೆ ಸಂಭೋಗನೆ ಬೇಕು ಅಂತಿಲ್ಲ. ದೇವನಿಕಾಯ ದೃಷ್ಟಿಯಾ ಜನಯಂತಿ. ಕೆಲವು ದೇವತೆಗಳು ತಮ್ಮ ಕಣ್ಣಿನಿಂದ ನೋಡಿದ್ರೆ ಸಾಕಂತೆ ನಮ್ಮನ್ನ. ಹೀಗೆ ದಿಟ್ಟಿಸಿ ಅವ್ರು ನೋಡಿದ ಕೂಡಲೇ ಆಯ್ತು ಮಕ್ಕಳು ಆಗ್ತಾರೆ ಅಂತ ಹೇಳಿ ಆಗ್ತಾರೆ. ಅವ್ರ ಕಣ್ಣಿನಲ್ಲಿ ಆಸಕ್ತಿ ಇರ್ತದಂತ. ನಾಲ್ಕನೇದ್ದು ಸ್ಪರ್ಶಾತ್ ಜನಯಂತಿ. ಬರೀ ಸ್ಪರ್ಶ ಮಾಡಿಬಿಟ್ರೆ ಸಾಕಂತ. ಸ್ಪರ್ಶ, ಸುಮ್ಮನೆ ಸ್ಪರ್ಶ ಮಾಡ್ತಾರಷ್ಟೆ, ಆಯ್ತು ಮಕ್ಕಳಾಗಿಬಿಡ್ತಾರೆ. ಐದನೇದ್ದು, ಇದು ಎಲ್ರಿಗೂ ಗೊತ್ತಿದ್ದಂತೆ, ಸಂಭೋಗದಿಂದ. ಸಂಘರ್ಷೇಣ. ಸಂಘರ್ಷ ಅಂದ್ರೆ ಸಂಭೋಗ, ಗಂಡು ಹೆಣ್ಣಿನ ಸಂಘದಿಂದ ಆಗುವಂತ ಹುಟ್ಟು. ಇದು ಎಲ್ರಿಗೂ ಗೊತ್ತಿದ್ದದ್ದೇ. ಆದ್ರೆ ಮೊದಲೇನ್ ನಾಲ್ಕು ಹೇಳ್ತಾರಲ್ಲ, ಅದು ದೇವತೆಗಳು ಮಾಡುವ ಅದ್ಭುತವಾದ ಅಲೌಕಿಕ ಕಾರ್ಯ. ಒಂದು ಸಂಕಲ್ಪದಿಂದ, ಇನ್ನೊಂದು ವಾಚಾ ಮಾತಿನಿಂದ, ದೃಷ್ಟಿಯಿಂದ, ಇನ್ನೊಂದು ಸ್ಪರ್ಶದಿಂದ. ಈ ಸ್ಪರ್ಶದಿಂದ ಜನ್ಮ. ಈ ಐದರಲ್ಲಿ ಮಧ್ಯ ನಾಲ್ಕನೇದ್ದೇನು ಹೇಳಿದ್ನಲ್ಲ ನಾನು, ಸಂಸ್ಪರ್ಶಾತ್ ಜನಯಂತಿ. ಭೀಮಸೇನ ಹುಟ್ಟಿದ್ದನ್ನು ಮಹಾಭಾರತ ಹೇಳುವಾಗ ಸ್ಪರ್ಶ ಮಾತ್ರದಿಂದಲೇ ಕುಂತಿಯಲ್ಲಿ ವಾಯು ಹುಟ್ಟಿದ ಅಂತ. ತಸ್ಯೈವ ವಾಯೋರವತಾರಮೇನಂ ಸಂತೋ ದ್ವಿತೀಯಂ ಪ್ರವದಂತಿ ಭೀಮಂ ಅಂತ ವ್ಯಾಖ್ಯಾನ ಮಾಡ್ತಾರೆ. ಸರಿ, ಹಾಗಾದ್ರೆ ವಾಯು ಸ್ಪರ್ಶ ಮಾತ್ರದಿಂದ ಜನ್ಮ ತಳೆದ. ವಾಯು ಸ್ಪರ್ಶದಿಂದ ಹುಟ್ಟಿ ಬಂದ ಭೀಮ. ಯುಧಿಷ್ಠಿರದ ಕಥೆ ಏನು ಹಾಗಾದ್ರೆ? ಯುಧಿಷ್ಠಿರ ಸ್ಪರ್ಶ ಮಾತ್ರದಿಂದ ಅಲ್ಲ ಅಂತದೆ ಮಹಾಭಾರತ. ಯಮಧರ್ಮರಾಜನ ಸಂಘರ್ಷದಿಂದ ಹುಟ್ಟಿದ್ದಂತೆ. ಹಾಗಾಗಿ ಯುಧಿಷ್ಠಿರನ ಜನ್ಮಕ್ಕೂ ಭೀಮಸೇನನ ಜನ್ಮಕ್ಕೂ ಸ್ಪರ್ಶದಿಂದ ಸಂಘರ್ಷದಿಂದ ಅನ್ನೋ ವ್ಯತ್ಯಾಸವನ್ನ ಮಹಾಭಾರತ ನಮಗೆ ಸೂಕ್ಷ್ಮವಾಗಿ ಗಮನಿಸ್ರಿ ಅಂತ ಹೇಳ್ತದೆ. ಇವತ್ತು ಮಹಾಭಾರತದ ಕಥೆಗಳನ್ನ ಎಲ್ಲಾ ಡೈರೆಕ್ಟರು ನಾನು ಮಾಡ್ತೀನಿ ಅಂತ ಶುರು ಮಾಡಿದ್ದಾರೆ. ಮಾಡ್ಲಿ, ತಪ್ಪಲ್ಲ. ಇವತ್ತಿನ ದೃಶ್ಯ ಮಾಧ್ಯಮ ಬಹಳ ಜನರಿಗೆ ಮುಟ್ಟುತ್ತದೆ. ಪ್ರವಚನ ಮಾಧ್ಯಮ ಎಲ್ರಿಗೂ ಮುಟ್ಟುತ್ತದೆ ಅಂತಿಲ್ಲ ಇವತ್ತು ಬೇಗ ಬೇಗ. ಆದ್ರೆ ದೃಶ್ಯ ಮಾಧ್ಯಮ ಎಲ್ಲರನ್ನು ಮುಟ್ಟಿಸುವ ಕಾರ್ಯ ಮಾಡ್ತದೆ ಭರಾಟೆಯಿಂದ. ಆದ್ರೆ ಅವರಿಗೆಲ್ಲ ನಾವು ಕೊಡಬೇಕಾದ ಸರಿಯಾದ ನಾಲೆಜ್ ಏನಿದೆ ಅದು ಬಹಳ ಮುಖ್ಯ. ಅನೇಕ ಸಂಗತಿಗಳು ಅತಿ ಸೂಕ್ಷ್ಮವಾದವುಗಳನ್ನ ಅವರು ತಿಳಿದೇ ಕಮರ್ಷಿಯಲ್ ಆಗಿ ಮಾಡಿಬಿಟ್ರೆ ಅವರಿಗೆ ಅದು ಒಂದರ್ಥದಲ್ಲಿ ಮುಟ್ಟಿಸಿದ್ವಿ ಅಂತ ಆಗ್ತದೆ ಹೊರತು ನೈಜ ಮಹಾಭಾರತದ ಫ್ಯಾಕ್ಟ್ ಅನ್ನ ಮನೆ ಮನೆಗೆ ತಲುಪಿಸೋದ್ರಲ್ಲಿ ಅವರು ಆ ವಿಷಯದಲ್ಲಿ ನ್ಯೂನರಾಗ್ತಾರೆ. ಹಾಗಾಗಿ ಹಿಂದಿನ ಕಾಲದವರಿಗೆ ಮಾಧ್ಯಮಗಳಿರಲಿಲ್ಲ. ಆದ್ರೆ ಒಂದು ಉಪಾಯ ಮಾಡ್ತಿದ್ರೆ ಏನು ಅಂದ್ರೆ, ಯಾವ ಮಕ್ಕಳಿಗೆ ಊಟಕ್ಕೆ ಕೂಡಿಸುವಾಗಲೂ ಖಾಲಿ ಕೂಡಿಸ್ತಿರ್ಲಿಲ್ಲ. ಕಥೆ ಹೇಳ್ತಾ ಹೇಳ್ತಾ ಊಟಕ್ಕೆ ಹಾಕ್ತಿದ್ರ. ಲಾಭಾಂಶ ಬಹಳ ಅದರಿಂದ. ಏನ್ ಕಥೆ ಹೇಳ್ತಿದ್ರೋ ಊಟ ಮಾಡುವಾಗ, ಯಾಕಂದ್ರೆ ಊಟಕ್ಕೆ ಅಂತ ಪ್ರತ್ಯೇಕ ಕೂಡ್ಲೇಬೇಕಾ, ಕಥೆಗೆ ಅಂತ ಪ್ರತ್ಯೇಕ ಕೂಡಲ್ಲ. ಅದಕ್ಕೆ ಹಿಂದಿನವ್ರು ಏನ್ ಮಾಡ್ತಿದ್ರು ಅಂದ್ರೆ,
ಊಟಕ್ಕೆ ಹಾಕೋದು ಅಂದ್ರೆ ಬಾಯಲ್ಲಿ ಒಂದಿಷ್ಟು ಕಥೆಗಳನ್ನು ಹೇಳೋದು, ದಿನಾ ಒಂದಿಷ್ಟು ಕಥೆಗಳು ಹೇಳ್ತಿದ್ರ. ಆ ಹೇಳಿದ ಕಥೆಗಳೇ ಮನುಷ್ಯರಿಗೆ ಊಟದ ಜೊತೆಗೆ ತಲೆಗೆ ಆಹಾರ ಆಗಿಬಿಡ್ತಿತ್ತ. ಹಾಗಾಗಿ ಹಿಂದಿನವರು ಇಡೀ ಮಹಾಭಾರತ ಉಳಿಸ್ತಾ ಬಂದಿದ್ದಾರೆ ಇವತ್ತು. ಅದರಲ್ಲಿ ಸ್ವಲ್ಪ ಮಿಶ್ರಣ ಆಗಿರ್ತದೆ. ಮತ್ತು ಊಟಕ್ಕೆ ಕೂತಾಗ ಕಥೆ ಕೇಳೋದು ಅಂದ್ರೆ ಏನೋ ಸ್ವಲ್ಪ ಸೇರಿಸೋದು, ಸ್ವಲ್ಪ ಇದ್ದು ತೆಗೆದು ಹಾಕೋದು, ತಾವೇ ತಲೆಗೆ ಬಂದದ್ದು ಒಂದಿಷ್ಟು ಹಿಂಗೆಲ್ಲ ಆಗಿ ಸ್ವಲ್ಪ ಆಗಿರ್ತದೆ. ಆದ್ರೆ ಇವತ್ತು ಹಂಗಲ್ಲ. ಸಾಕಷ್ಟು ಮನೆಗೆ ತಲುಪಲಿಕ್ಕೆ ಮಾಧ್ಯಮಗಳಿದ್ದಾವೆ. ಅವರಿಗೆ ನಾವು ತಲುಪಿಸುವ ಕಾರ್ಯ ಹ್ಯಾಕ್ ಮಾಡಬೇಕು ಅಂದ್ರೆ ಸತ್ಯ ಏನು ಅಂತ ಬಿಚ್ಚಿಡ್ಬೇಕು. ಅವರಿಗೆ ತಡವಾಗ್ತದೆ, ಬೇಗ ತಲೆಗೆ ಹೋಗಲ್ಲ. ನಾನು ಅವಾಗ ಅಂತಿರ್ತೀನಿ, ಎಲ್ಲಿ ಸುಮಾರು ವರ್ಷ ಪ್ರವಚನ ಮಾಡಿ ಒಬ್ರದೇ ಮಾತು ಧ್ವನಿ ಕೇಳಿರ್ತೇವೆ, ಅದು ನಮಗೆ ಅಭ್ಯಾಸ ಆಗಿರುತ್ತೆ. ಹಂಗೆ ಮನುಷ್ಯರಿಗೆ ಇವತ್ತಿನ ಮಾಧ್ಯಮಗಳಲ್ಲಿಯೂ ಕೂಡ ಆ ಮಾತು, ಆ ಸತ್ಯವನ್ನು ತಿಳಿಸುವ ಪದ್ಧತಿ ಅಲ್ಲಿ ಸ್ವಲ್ಪ ತಡವಾಗ್ಬೋದು, ನಿಧಾನ ಆಗ್ಬೋದು. ಆದ್ರೆ ಸತ್ಯ ಮಾತ್ರ ಅವರವರಿಗೆ ತಲುಪಿಸಿಬಿಟ್ರೆ ಅದರಿಂದ ಲಾಭಾಂಶ ಬೇರೆ ಆಗ್ಲಿಕ್ಕೆ ಶುರು ಆಗ್ತದೆ. ಈ ನಿಟ್ಟಿನಲ್ಲಿ ಮಹಾಭಾರತವನ್ನ ನಾವು ಒಳಗಿಳಿದು ಅಧ್ಯಯನ ಮಾಡಿದಾಗ ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಇವರೆಲ್ಲ ಸಂಘರ್ಷದಿಂದಲೇ ಜನ್ಮ ತಳೆದಿದ್ದಾರೆ. ಆದ್ರೆ ಭೀಮ ಮಾತ್ರ ಸ್ಪರ್ಶ ಮಾತ್ರದಿಂದ. ಇದಕ್ಕೆ ಪ್ರಮಾಣ ಮಹಾಭಾರತ. ದೇವತೆಗಳು 5 ತರಹ ಹುಟ್ಟನ್ನು ಹುಟ್ಟಿಸ್ತಾರೆ. ಅದರಲ್ಲಿ ಸಂಕಲ್ಪ, ವಾಚ, ದೃಷ್ಟ್ಯ, ಸಂಸ್ಪರ್ಶಾತ್, ಸಂಘರ್ಷ, ಹೀಗೆ ಪ್ರಮಾಣವನ್ನು ಕೊಟ್ಟು ಆ ವಾಯುದೇವರ ಜನ್ಮ ಅಂದ್ರೆ ಸಾಧಾರಣ ಅಲ್ಲ. ಹೀಗೆ ಧರ್ಮೇಣ ಸಹ ಸಂಗಮ್ಯ ಯೋಗಮೂರ್ತಿಧರೇಣ ಸಾ ಲೇಭೆ ಪುತ್ರಂ ಮಹಾಬಾಹುಂ ಸರ್ವಪ್ರಾಣಭೃತಾಂ ವರಂ ಅಂತ ವ್ಯಾಖ್ಯಾನ ಮಾಡ್ತಾರೆ. ಹಾಗಾಗಿ ಉದರ ಸ್ಪರ್ಶ ಮಾತ್ರದಿಂದ ಜನ್ಮ ತಳೆದ ಭೀಮಸೇನ. ಇದು ಒಂದು ಸಂಗತಿ. ಇನ್ನೊಂದು ಅಂಶ, ವಾಯು ಭೂಮಿ ಹುಟ್ಟಿದ ಅಂತಾದಾಗ ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ತಿದ್ದಕ್ಕೆ ಯುಧಿಷ್ಠಿರ ಅನ್ನೋ ಹೆಸರು ಧರ್ಮರಾಜನಿಗೆ ಬಂತು. ಅವನ ಹೆಸರು ಯುಧಿಷ್ಠಿರ, ಯಾಕೆ ಯುದ್ಧದಲ್ಲಿ ಸ್ಥಿರ ನಿಲ್ತಿದ್ದ. ಇನ್ನು ಭೀಮ ಅನ್ನೋ ಹೆಸರು ಯಾಕೆ ಬಂತು? ಈ ಸಂಗತಿಯನ್ನು ಇವತ್ತು ನಾವು ಸ್ಪಷ್ಟಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಸಂಸ್ಕೃತದ ಶಬ್ದ ಅದು ಸಾಂಕೇತಿಕಗಳಾಗಿರಲ್ಲ. ಪ್ರಾಯ ಸಂಸ್ಕೃತದ ಶಬ್ದಗಳ ಮಹತ್ವ ನಿಮಗೆ ತಿಳಿಸ್ತೇನೆ. 99% ಎಲ್ಲ ಶಬ್ದಗಳು ಕೂಡ ಪ್ರಕೃತಿ ಪ್ರತ್ಯಯಗಳಿಂದ ಯೌಗಿಕವಾಗಿಯೇ ನಮಗೆ ಅರ್ಥ ಕೊಡ್ತಾರೆ. ಇದು ಸಂಸ್ಕೃತದ ಒಂದು ಮಹತ್ವ. ಉಳಿದ ಭಾಷೆಗಳಲ್ಲಿ ಈ ತರದ ಮಹತ್ವ ಕಾಣಲ್ಲ. ಹಾಗಾಗಿ ವೇದದಲ್ಲಿ ಬಂದ ಶಬ್ದಗಳಿರ್ಬೋದು, ಲೋಕದಲ್ಲಿ ಆಡುವ ಸಂಸ್ಕೃತದ ಶಬ್ದಗಳಿರ್ಬೋದು, ಅವೆಲ್ಲದಕ್ಕೂ ಒಂದು ಪ್ರಕೃತಿ ಪ್ರತ್ಯಯ ಹಿಂದೆ ಇದ್ದೇ ಇದೆ. ಅದಕ್ಕೊಂದು ವರ್ಬ್ ಇರ್ತದೆ. ಆ ವರ್ಬಿಗಿರುವ ಅರ್ಥವೇ ಆ ಒಂದು ಶಬ್ದದಲ್ಲಿ ಮತ್ತೆ ನಮಗೆ ಭಾಸ ಹಾಕ್ಬೇಕು. ಹಾಗೆ ಮಾಡಿರ್ತಾರೆ. ಹಾಗಾಗಿ ಮನುಷ್ಯನಿಗೆ ಸಂಸ್ಕೃತ ಕಲ್ತ್ಬಿಟ್ಟ ಅಂದ್ರೆ ಆ ಸಂಸ್ಕೃತದ ಪದಗಳಿಂದ ಅವನು ಮಾಡುವ ಪ್ರೊನೌನ್ಸಿಯೇಷನ್ ಇರ್ತದಲ್ಲ, ಅದು ಎಲ್ಲರನ್ನೂ ಆಕರ್ಷಣೆ ಮಾಡ್ತದೆ. ನಿಮಗೆ ಆಶ್ಚರ್ಯ ಆಗ್ತದೆ, ಎಲ್ಲಾ ಭಾಷೆಗಳ ಶಬ್ದಗಳು ಸಂಸ್ಕೃತದಿಂದಲೇನೆ ತಗೊಂಡದ್ದು ಅಂತ ಸಂಶೋಧನೆ ಮಾಡಿದ್ದಾರೆ ಬಹಳ ಜನ. ಆ ನಿಟ್ಟಿನಲ್ಲಿ ಎಷ್ಟು ಶಬ್ದಗಳಿದ್ದಾವೆ ಅಷ್ಟು ಶಬ್ದ ಬೇರೆ ಭಾಷೆಗಳಲ್ಲಿ ಇಲ್ಲವೂ ಇಲ್ಲ. ಇದು ಒಂದು ಸಂಗತಿ ನಿಮಗೆ ಹೇಳಿರ್ತೀನಿ. ಸಂಬಂಧಿಗಳನ್ನು ಹೇಳುವ ಶಬ್ದ ಇರಬಹುದು, ಒಂದು ದೇಹದ ಅವಯವವನ್ನು ಹೇಳುವ ಶಬ್ದಗಳಿರಬಹುದು. ಒಂದು ದೇಹವನ್ನ ಅವಯವ, ಬಾಡಿ ಪಾರ್ಟ್ಸ್ ಏನಿದ್ದಾವೆ, ಅವಯವಗಳನ್ನು ಹೇಳುವ ಶಬ್ದ, ಅವುಗಳು ಕೂಡ ಒಂದೊಂದು ಅದ್ಭುತವಾದ ವ್ಯುತ್ಪತ್ತಿಯನ್ನು ಹೊಂದಿರ್ತದೆ. ಅದ್ರ ಹಿಂದೆ ಒಂದು ವರ್ಬ್ ಇರ್ತದೆ, ಒಂದು ಪ್ರಕೃತಿ, ಒಂದು ಪ್ರತ್ಯಯ. ಅಂದ್ರೆ ಆ ದೇಹದ ಅಂಗವನ್ನು ಹೇಳೋ ಶಬ್ದ ಆ ಅಂಗದ ಕೆಲಸವನ್ನು ಹೇಳ್ತಿರ್ತದೆ. ಸುಮ್ಮನೆ ಸಾಂಕೇತಿಕ ಅಲ್ಲ. ಕನ್ನಡದಲ್ಲಿ ಹೀಗಾಗ್ಲಿಕ್ಕೆ ಕಷ್ಟ, ಇಂಗ್ಲಿಷ್ನಲ್ಲಿ ಹೀಗಾಗ್ಲಿಕ್ಕೆ ಕಷ್ಟ, ಬಹಳ ಕಷ್ಟ. ಈ ಶಬ್ದವನ್ನೇ ಇಲ್ಲಿ ಯಾಕೆ ಕರಿತಿ ಅಂತ ಕೇಳಿದ್ರೆ, ಉಳಿದ ಭಾಷೆಗಳಲ್ಲಿ ಆ ಶಬ್ದ ಅಲ್ಲದನ್ನ ಯಾಕೆ ಕರಿತಿ? ಹಿಂದಿನವರೆಲ್ಲ ಕರ್ಕೊಂಡು ಬಂದಿದ್ದಾರೆ,
ನಾವು ಕರಿತೇವಟ್ಟೆ, ಇಷ್ಟೇ ನಾವು ಉತ್ತರ ಹೇಳೋದು. ಆದ್ರೆ ಸಂಸ್ಕೃತದಲ್ಲಿ ಹಾಗಲ್ಲ. ಈ ಶಬ್ದವನ್ನು ಇಲ್ಲಿ ಯಾಕೆ ಕರಿತೀವಿ ಅಂತ ಯೋಚನೆ ಮಾಡಿದ್ರೆ ಪರ್ಟಿಕ್ಯುಲರ್ ಅದರದ್ದೇ ಆದ ಕಾರ್ಯವನ್ನು ಆ ಶಬ್ದ ಸ್ಪಷ್ಟಪಡಿಸ್ತಿರ್ತದೆ. ಇವೆಲ್ಲ ಸಂಸ್ಕೃತದ ಮಹತ್ವ. ಆ ನಿಟ್ಟಿನಲ್ಲಿ ಭೀಮ ಅಂತ ಶಬ್ದ ಇದೆ. ಈಗ ಆ ಭೀಮ ಅನ್ನೋ ಶಬ್ದದ ಹಿನ್ನೆಲೆ ಏನು? ಅದು ಅವನ ಸ್ವಭಾವ ಗುಣಧರ್ಮಗಳನ್ನ ಒಳಗೊಂಡು ಬಂದಂತಹ ಶಬ್ದ. ಅದಕ್ಕೆ ಯುಧಿಷ್ಠಿರ ಅನ್ನೋದು ಸಂಕ್ಷಿಪ್ತವಾಗಿ ಹೇಳಿದ್ದೆ. ಈಗ ಭೀಮ ಅನ್ನೋದ್ರ ವಿವರಣೆ ಮಹಾಭಾರತ ಕೊಡ್ತದೆ, ಅದನ್ನು ಹೇಳ್ತದೆ. ನಾಮಾಭೃತ ಬಾಸಕಲಾ ಯಸ್ಮಿನ್ ಸವಿಷ್ಣುನೇಶೇನ ಯುತ ಸದೈವ ನಾಮ್ನಾ ಸೇನೋ ಭೀಮಸೇನಸ್ತತೋಸೌ. ನೋಡ್ರಿ, ನಾಮ್ನಾ ಸೇನಃ ಭೀಮಸೇನಸ್ತತೋಸೌ. ಈ ಶಬ್ದದ ವಿವರಣೆ ಕೊಟ್ಟಿರ್ತೀನಿ ನಿಮಗೆ. ಭೀ ಒಂದಕ್ಷರ, ಮ ಎರಡಕ್ಷರ, ಸೇ ಮೂರು, ನ ನಾಲ್ಕು, ನಾಲ್ಕೇ ಇದೆ ತಾನೆ. ಭೀ ಮ ಸೇ ನ. ಈ ನಾಲ್ಕು ಅಕ್ಷರಗಳಲ್ಲಿ ಪದಗಳು ಎಷ್ಟಿದ್ದಾವೆ ಅಂದ್ರೆ ಆಶ್ಚರ್ಯ ಆಗ್ತದೆ ನಿಮಗೆ. ಪದ ಎಷ್ಟಿದೆ ಅಂತ ಹೇಳ್ತೀನಿ. ಭೀ ಅನ್ನೋದು ಒಂದು ಪದ ಅಂತೆ, ಮಾ ಎರಡು, ಸ ಅನ್ನೋದು ಒಂದು ಪ್ರತ್ಯಯ, ಅದು ಒಂದು, ಸಹ ಅನ್ನೋ ಅರ್ಥದಲ್ಲಿ ಸ. ಇನ ಗುಣಸಂಧಿಯಾಗಿದೆ. ಇನ ಅನ್ನೋದು ಒಂದು ಪದ. ಪ್ರಾಯ ಈ ಥರದ ವಿಷಯ ನೀವು ಮೊದಲು ಕೇಳಿರ್ಲಿಕ್ಕಿಲ್ಲ. ಭೀ ಮ ಮಾ, ಬರೀ ಮ ಅಲ್ಲ, ಮಾ ಸ ಇನ ಭೀಮಸೇನ ಅಂತ ಆಯ್ತಂತೆ ಶಬ್ದ. ಹಾಗೆ ಹೇಳಿದಾರೆ ನೋಡ್ರಿ. ಸವಿಷ್ಣುನೇಶೇನ ಯತಃ ಸದೈವ ನಾಮ್ನಾ ಸೇನೋ ಭೀಮಸೇನಸ್ತತೋಸೌ. ಭೀ ಅಂದ್ರೆ ಏನರ್ಥ? ಇದು ಸಣ್ಣ ಬ ಅಲ್ಲ, ಮತ್ತೆ ಇದು ದೊಡ್ಡ ಬ. ಇತ್ತೀಚೆಗೆ ಇದನ್ನ ಬಾಯಲ್ಲಿ ಹೇಳಬೇಕಾಗಿದೆ ಪಾಠಗಳಲ್ಲ. ದೊಡ್ಡ ಬ ಬೇರೆ, ಸಣ್ಣ ಬ ಬೇರೆ. ಭೀಮಸೇನ ಅನ್ಬೇಕಂತೆ. ಭೀಮಸೇನ, ಭೀಮಸೇನ ಅಲ್ಲವ, ಭೀಮಸೇನ ಅಲ್ಲ, ಭೀಮಸೇನ. ಈ ಮಹಾಪ್ರಾಣ ಭೀಮ ಅನ್ನೋ ಶಬ್ದದಲ್ಲಿ ಭೀ ಇದೆ. ಎಲ್ಲವನ್ನ ಧರಿಸಿದವ, ಹೊತ್ತವ ಅನ್ನೋ ಅರ್ಥದಲ್ಲಿ ಭೀ ಅಂತ ಅರ್ಥ ಬರ್ತದೆ. ಯಾವುದನ್ನು ಹೊತ್ತಿದ್ದಾನೆ, ಯಾವುದನ್ನ ಧರಿಸಿದಾನೆ ಅಂತ ಪ್ರಶ್ನೆ ಉಳಿತದೆ ಭೀ ಅನ್ನೋ ಶಬ್ದ ಕೇಳಿದ ಕೂಡಲೇ. ಅದಕ್ಕೆ ಮುಂದಿನ ಅಕ್ಷರ ಮಾ. ಮಾ ಅಂದ್ರೆ ಏನು ಗೊತ್ತಾ? ವೇದದಲ್ಲಿ ಮಾ ಅಂದ್ರೆ ಯಾವುದನ್ನು ಕರೀತಾರೆ? ಕನ್ನಡದಲ್ಲಿ ಮಾ ಅಂತಂದ್ರೆ ಕನ್ನಡದಲ್ಲಿ ತಾಯಿ. ಸಂಸ್ಕೃತದಲ್ಲಿಯೂ ಮಾ ಅಂದ್ರೆ ತಾಯಿ ಅಂತ ಹೇಳಿ ಅರ್ಥ ಇದೆ. ಬಹಳ ಜನರಿಗೆ ಸಂಸ್ಕೃತದಲ್ಲಿ ಸುಮಾರು 16 ಶಬ್ದಗಳು ತಾಯಿಯನ್ನು ಹೇಳಲಿಕ್ಕಿದ್ದಾವೆ. ಜನನಿ, ಜನಿತ್ರಿ, ಮಾತಾ, ಇವೆಲ್ಲ ತಾಯಿಯನ್ನೇ ಹೇಳುವಂತಹ ಶಬ್ದಗಳು. ಅದರಲ್ಲಿ ಮಾತಾ ಮತ್ತು ಮಾ ಎರಡು ಶಬ್ದಗಳು ತಾಯಿಯನ್ನ ಯಾವ ಅಭಿಪ್ರಾಯದಲ್ಲಿ ಹೇಳ್ತಾವೆ? ಅದರದ್ದು ಶಬ್ದದ ಮೂಲ ಹುಡುಕ್ತಾ ಹೋದ್ರೆ ಮಾಂಗ್ ಮಾನೆ ಅಂತ ಒಂದು ವರ್ಬು, ಒಂದು ಕ್ರಿಯಾಪದ ಮಾಂಗ್ ಮಾನೆ. ಆ ಮಾಂಗ್ ಅನ್ನೋ ವರ್ಬಿನಿಂದ ಮಾ ಮತ್ತು ಮಾತಾ ಎರಡೂ ಕೂಡ ಶಬ್ದಗಳು ನಿಷ್ಪತ್ತಿ ಆಯ್ತಂತೆ. ಆ ವರ್ಬಿಗೆ ಮೂಲ ಅರ್ಥ ಏನಿದೆ ಅಂದ್ರೆ ಮಾನ, ಸನ್ಮಾನ, ಗೌರವ, ಪೂಜನೆ ಅನ್ನೋ ಅರ್ಥದಲ್ಲಿದೆ. ಜೀವನದಲ್ಲಿ ಸಂಸ್ಕೃತ ಕಲ್ತವನಿಗೆ ಎಷ್ಟು ಜ್ಞಾನ ಇರ್ತದೆ ಅನ್ಲಿಕ್ಕೆ ಇದು ಬಹಳ ಅದ್ಭುತ. ಯಾಕೆ ಸಂಸ್ಕೃತದಲ್ಲಿ ಆಡ್ರಿ ಶಬ್ದಗಳನ್ನ ಅಂತಿದ್ರು ಅಂದ್ರೆ ಆ ಶಬ್ದಗಳ ತಿಳುವಳಿಕೆಯಲ್ಲಿ ಅವನ್ ಮಾಡಬೇಕಾದ ಕರ್ತವ್ಯದ ಪ್ರಜ್ಞೆ ಅವನಿಗೆ ಜಾಗೃತ ಆಗ್ತಿರ್ತಂತೆ. ಅಮ್ಮ ಅಂತ ಕರೆಯೋದು, ಮಾತಾ ಅಂತ ಕರೆಯೋದು, ಮದರ್ ಅಂತ ಕರೆಯೋದು, ಅಥವಾ ಇನ್ಯಾವುದೋ ಭಾಷೆಯಲ್ಲಿ ಇನ್ನೇನೋ ಕರೆಯೋದು, ಇದ್ರ ಎಲ್ಲದಕ್ಕೂ ವಿಶೇಷತೆ ನೋಡ್ರಿ. ಸಂಸ್ಕೃತದಲ್ಲಿ ಮಾ ಅಂದ್ರೆ ನನ್ನ ಗೌರವಕ್ಕೆ ಪೂರ್ಣ ಪಾತ್ರಳು ಅಂತ ಇಷ್ಟ ಅರ್ಥ ಆಗ್ತದೆ. ಮಾ ಅಂದ್ರೆ ಈ ಅರ್ಥ.
ಯಾಕೆಂದ್ರೆ ಮಾನ ಅಂತ ಧಾತು. ಎಂದೂ ಅವಮಾನ ಮಾಡಿಸ್ಕೊಳ್ಳಿಕ್ ಸಾಧ್ಯ ಮಾಡಬಾರ್ದು ಅನ್ನುವ ವಸ್ತು ಅಂತ. ಬೇಕಾದ್ ಮಾಡಿದ್ರು ಅವಮಾನಕ್ಕೆ ಅರ್ಹಳಲ್ಲ. ಎಂದಿದ್ರೂ ನಮ್ಮ ಮಾನಕ್ಕೆ ಅರ್ಹಳಂತವಳು, ಗೌರವಕ್ಕೆ ಪಾತ್ರಳು, ಗೌರವಕ್ಕೆ ಪಾತ್ರಳೇ. ಅರ್ಥ ಆಗ್ತದೆ ನಿಮಗೀಗ? ಗೌರವಕ್ಕೆ ಪಾತ್ರಳು, ಗೌರವ ಪಾತ್ರಳೇ ಆಗಿರ್ತಾಳೆ. ಅವಳು ಯಾವತ್ತಿದ್ರೂ ಗೌರವಕ್ಕೆ ಪಾತ್ರಳು ಅನ್ನೋ ಅರ್ಥದಲ್ಲಿ ಮಾ ಅಂತ ಶಬ್ದ ಬಂತಂತ. ಈಗ ನಿಮಗೆ ಸ್ಪಷ್ಟ ಬರ್ತದೆ. ಪಿತಾ, ಭ್ರಾತ, ಜಾಮಾತ, ಪಿತಾಮಹ, ಪ್ರಪಿತಾಮಹ, ಪಿತಾಮಹಿ, ಪ್ರಪಿತಾಮಹಿ, ನಪ್ತೃ, ಸ್ವಸೃ, ಶ್ವಶುರ, ಮಾತುಲ, ಇವೆಲ್ಲ ಏನ್ ಶಬ್ದಗಳಿವೆ, ಇವೆಲ್ಲ ಶಬ್ದದ ಹಿಂದೆ ನಮಗೆ ಆ ಶಬ್ದ ಆಡುವಾಗ ನಮಗೊಂದು ಕರ್ತವ್ಯ ಪ್ರಜ್ಞೆಯನ್ನ, ಆ ಶಬ್ದದ ಹಿನ್ನೆಲೆಯಲ್ಲಿರುವ ವ್ಯವಸ್ಥೆಯನ್ನು ಹುಡುಕಿದಾಗ ಸ್ಪಷ್ಟ ಗೊತ್ತಾಗ್ತದೆ. ಅಂದ್ರೆ ನಮಗೂ ಇವರಿಗೂ ಏನು ಬಂಧುತ್ವ ಇದೆ ಅಲ್ಲ, ಆ ಬಂಧುತ್ವವನ್ನ ಎಕ್ಸ್ಪ್ರೆಸ್ ಮಾಡಬೇಕಾದ್ರೆ ಆ ಶಬ್ದಗಳನ್ನ ನಾವು ಮೇಲಿಂದ ಮೇಲೆ ಅದರ ಹಿನ್ನೆಲೆ ಹುಡುಕ್ತಾ ಹೋದ್ರೆ ಸ್ಪಷ್ಟ ಗೊತ್ತಾಗ್ಲಿಕ್ಕೆ ಶುರು ಆಗ್ತದೆ. ಒಂದ್ ಹೇಳಿದೆ ನಾನೀಗ ಸದ್ಯಕ್ಕೆ. ಮತ್ತೊಂದ್ಸಲಿ ಯಾವಾಗಲಾದ್ರೂ ಬಂಧುವಾಚಕವಾದ ಸಂಸ್ಕೃತದ ಶಬ್ದಗಳು ಎಷ್ಟಿದ್ದಾವೆ ಅಂತ ನಿಮಗೆಲ್ಲ ನಾನು ಬಿಡಿಸಿ ಒಂದು ಹೇಳೋ ಪ್ರಯತ್ನ ಮಾಡ್ತೀನಿ. ಬರೀ ಬಂಧುವಾಚಕ ಶಬ್ದ. ಮಾತುಲ, ಶ್ವಶುರ, ಮಾತುಲ, ಭಗಿನಿ, ಭಗಿನಿ, ಸ್ವಸ, ಸಹೋದರ, ಸೋದರ, ಪಿತೃವ್ಯ, ಪಿತೃವ್ಯ ಅಂತ ಶಬ್ದ, ಪಿತೃವ್ಯ, ಇವೆಲ್ಲ ಶಬ್ದಗಳು ಹೇಗ ಅದರದೇ ಹಿನ್ನೆಲೆಯಲ್ಲಿ ಎಷ್ಟು ಅರ್ಥಗರ್ಭಿತವಾಗಿ ನಮ್ಮ ಮುಂದೆ ಬರ್ತಾವೆ. ಅದರಲ್ಲಿ ಒಂದು ಶಬ್ದ ಹೇಳಿದೆ ಇವತ್ತು, ಇನ್ನೊಂದು ಹೇಳಿರೋಣ ಮತ್ತೆ, ಯಾಕಂದ್ರೆ ಬಿಟ್ವಿ ಅಂತ ಆಗೋದು ಬೇಡ. ಒಬ್ಬಳನ್ನೇ ಯಾಕೆ, ಪಿತಾ ಶಬ್ದ ಇದೆ, ಆ ಶಬ್ದ ಬಿಡಬಾರ್ದಲ್ಲ. ಪಿತಾ, ಈ ಶಬ್ದ ಎಷ್ಟು ಸ್ವಾರಸ್ಯ ಗೊತ್ತೇನು ಸಂಸ್ಕೃತದಲ್ಲಿ. ಇದರ ಮೂಲ ವರ್ಬ್ ಯಾವುದು ಅಂತ ನಾನು ಹುಡುಕಿದೆ. ಪಾ ರಕ್ಷಣೆ ಅಂತ ಒಂದು ವರ್ಬ್, ಪಾ ಅಂತ ಒಂದು ವರ್ಬ್ ಇದೆ. ಪ್ರಕೃತಿ ಪ್ರತ್ಯಯ, ಪ್ರಕೃತಿ ಪಿತೃ ಅಂತಿತ್ತು, ಪಾ ಅಂತಿತ್ತು, ಅದಕ್ಕೆ ಪ್ರತ್ಯಯ ಸೇರಿದ ಮೇಲೆ ಪಿತಾ ಅಂತ ಆಯ್ತು. ಅದ್ರ ಅರ್ಥ ಏನ್ ಗೊತ್ತು? ಎಂದಿದ್ರೂ ಅವ ನಮ್ಮನ್ನ ರಕ್ಷಿಸುವವ ಅಂತ ಇಷ್ಟೇ ಅರ್ಥ ಅಂತದಕ್ಕೆ. ರಕ್ಷಕ ಅಂತ ಅರ್ಥ ಅಂತ. ರಕ್ಷಕ, ಅವನ ರಕ್ಷಣೆಗೆ ನಾವು ಒಳಪಡೋರು. ನಾವು ಯಾರ್ಯಾರನ್ನ ಪಿತಾ ಅಂತ ಕರಿತೇವೋ ಅವರೆಲ್ಲ ನಮಗೆ ರಕ್ಷಕರು ಅಂತ ಅರ್ಥ. ಯಾರ ರಕ್ಷಕರಾಗಿರ್ತಾರೋ ಅವರನ್ನೇ ನಾವು ಪಿತಾ ಅಂತ ಕರೆಯೋದು, ಹೀಗೆ ಅರ್ಥ ಅದಕ್ಕೆ. ಪಿತಾ ಅಂದ್ರೆ ಪಾ ರಕ್ಷಣೆ, ರಕ್ಷಣೆಗೆ ಒಳಪಡ್ತೇವೆ ಯಾರಿಂದ, ಅವನಿಗೆ ಕರಿಲೇಬೇಕಾದ ಶಬ್ದ ಅದು ಪಿತಾ. ನಮ್ಮ ಗೌರವಕ್ಕೆ ಒಳಪಡ್ತಾಳೆ ಯಾರೋ ಅವಳನ್ನು ನಾವು ಕರಿಬೇಕಾದ ಶಬ್ದ ಮಾತಾ. ಹೀಗೆ ಆಕ್ಚುಲಿ ಶಬ್ದದ ಹಿನ್ನೆಲೆ ಹೇಳ್ತೇನೆ. ಹಾಗೆ ವಿಚಾರ ಮಾಡಿದ್ರೆ ಪ್ರಕೃತದಲ್ಲಿ ಮಾ ಅನ್ನೋ ಶಬ್ದ ಅದು ಎಂದಿದ್ರು ಸ್ವಾರಸ್ಯ ಹೇಳಿರ್ತೀನಿ ನಿಮಗೆ. ಸಂಗೀತ ಶಾಸ್ತ್ರದಲ್ಲಿ ಪಂಚಮ ಆದ್ಮೇಲೆ ಮ ಮಧ್ಯಮ ಇದೆಯಲ್ಲ, ಆ ಶಬ್ದನೂ ಕೂಡ ಮಾ ಮಧ್ಯಮದಲ್ಲೇ ಬರ್ತದೆ. ಸ ರೇ ಗ ಮ ಪ, ಪಂಚಮ ಆಮೇಲೆ ಬರ್ತದೆ, ಮಧ್ಯಮದಲ್ಲಿ ಬರ್ತದೆ ಮಾ. ಇದು ಕರಳು, ಕರಳು ಅಂತ ಅರ್ಥ. ಈ ಕರಳದಲ್ಲ, ಅಂದ್ರೆ ನೀವು ಮ ಉಚ್ಚಾರಣೆ ಮಾಡ್ರಿ, ನೀವು ಹೆಂಗೆ ಇದನ್ ಮಾಡ್ರಿ, ಅದು ಅಲ್ಲಿ ಕರಳಿನಿಂದಲೇ ಬರ್ಬೇಕು ಆ ಶಬ್ದ. ಬೇಕಾದ್ರೆ ಅಬ್ಸರ್ವ್ ಮಾಡಿ. ಆ ಮ ಅನ್ನೋ ಶಬ್ದ ಇದೆಯಲ್ಲ, ಮ ಮ ಮ, ಅದು ಮೂಗಿನ ಸಹಾಯ ಅದಕ್ಕೆ ಅವಶ್ಯಕತೆ ಇದೆ ಅನ್ನೋದು ಪಾಣಿನಿ ಹೇಳ್ತಾನೆ. ಮೂಗಿನ ಸಹಾಯದಿಂದ ವರ್ಗೀಯ ವ್ಯಂಜನಾಕ್ಷರಗಳ ಕೊನೆಯ ಅಕ್ಷರಗಳು, ವರ್ಗೀಯ ವ್ಯಂಜನಾಕ್ಷರಗಳ ಕೊನೆಯ ಅಕ್ಷರಗಳನ್ನ ಮೂಗಿನ ಸಹಾಯದಿಂದಲೇ ಉಚ್ಚರಿಸಬೇಕಾದರೂ ಕೂಡ ಅದರಲ್ಲಿ ಈ ಮ ಇದೆಯಲ್ಲ, ಂಗ 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 ಮ ಯ ಚ ಛ ಜ ಝ ಯ, ಅದರಲ್ಲಿ ಯ ಂಗ, ಅದರಲ್ಲಿ ಮ ಇದೆಯಲ್ಲ, ಇದು ಎಂದಿದ್ರೂ ನಿಮಗೆ ಕರಳು ಸೋರಿಸ್ತದೆ. ಅದಕ್ಕೆ ಆತ ಅನುನಾಸಿಕಾಕ್ಷರ ಅಂತ ಹೆಸರು ಹೇಳಿದಾನೆ. ಅಂದ್ರೆ ನಾಸಿಕಾದ ಸಹಾಯದಿಂದಲೇ ನಿಮ್ಮ ಬಾಯಲ್ಲಿ ಹೊರಡುವಂತಹ ಅಕ್ಷರ ಅದು ಮ. ಅದು ಇಲ್ಲಿದನೇ ಬರ್ತದೆ, ಹೃದಯದಿಂದ, ಅದು ಕರಳಿನಿಂದ. ಅವಳೇ ಬೇರೆ ಯಾರಲ್ಲ,
ಅವಳು ಅವಳು ನಮ್ಮಮ್ಮ ಅಂತ ಅರ್ಥ. ಹೀಗೆ ಅನ್ನೋ ಶಬ್ದ ಯಾಕೆ ಇಷ್ಟು ವಿವರಣೆ ಕೊಟ್ಟೆ ಅಂದ್ರೆ, ಸಂಸ್ಕೃತದ ಪ್ರತಿ ಅಕ್ಷರಗಳಿಗೂ ನಮ್ಮ ದೇಹದಲ್ಲಿರುವಂತಹ ಇಂತಿಂಥ ಅವಯವಗಳಿಗೂ ಇಂಟರ್ನಲ್ ಕಲೆಕ್ಷನ್ ಇರೋದ್ರಿಂದ ಅಕ್ಷರಗಳನ್ನು ಉಚ್ಚರಿಸಿದಂಗೆ ಆ ಕ್ರಿಯೆಗಳೆಲ್ಲ ಆಕ್ಟಿವ್ ಆಗ್ಲಿಕ್ಕೆ ಶುರು ಆಗ್ತವೆ, ಆ ಸ್ಥಾನಗಳು ಆಕ್ಟಿವ್ ಆಗ್ತವೆ. ಹಿಂಗಾಗಿ ಸಂಸ್ಕೃತ ಅಕ್ಷರಕ್ಕೆ ಸಾಕಷ್ಟು ವೈಜ್ಞಾನಿಕವಾದ ಮಹತ್ವವನ್ನ ಇವತ್ತು ಬೇರೆ ಬೇರೆ ದೇಶಗಳು ಕೊಡ್ತಾ ಇದ್ದಾರೆ ಅನ್ನೋದನ್ನ ನಾವು ಗಮನಿಸಬಹುದು. ಪ್ರಕೃತಕ್ಕೆ ತಾಯಿ, ಗೌರವಕ್ಕೆ ಪಾತ್ರಳು ಅನ್ನೋ ಅರ್ಥ. ವೇದಗಳು ಗೌರವಕ್ಕೆ ಪಾತ್ರಳು ತಾಯಿ ಅಂತ ಯಾರನ್ನು ಹೇಳ್ತದೆ ಅಂದ್ರೆ, ಶಬ್ದದಿಂದ 7 ಹೇಳ್ತಾವಂತೆ. 7 ಅಂತ ಕರೀತಾರಂತೆ. ಅಂದ್ರೆ 7 ತಾಯಂದ್ರು ಅಂತ ಅರ್ಥ. ಸಪ್ತ ಶಿವಾಸು ಮಾತೃಷು ತೃತೀಯಮಸ್ಯ ಋಷಭಸ್ಯ ದೋಹಸೆ ದಶ ಪ್ರಮತಿಂ ಜನಯಂತ ಯೋಷಣಃ. ಋಗ್ವೇದ ಸಂಹಿತೆಯಲ್ಲಿ ಬರುವಂತ ಮಂತ್ರ ಇದು. ಇದಕ್ಕೆ ಬಳಿತ್ಥಾ ಸೂಕ್ತ ಅಂತ, ಪ್ರಾಣಾಗ್ನಿ ಸೂಕ್ತ ಅಂತ ಕರೀತಾರೆ. ಇಲ್ಲಿ ಶಬ್ದದ ವ್ಯಾಖ್ಯಾನವನ್ನು ಮಾಡುವಾಗ ಶಬ್ದದಿಂದ ಸಪ್ತ ಶಿವಾಸು ಮಾತೃಷು, ಸಪ್ತ 7 ಮಾತೃಷು ತಾಯಂದ್ರು ಅಂತ ಅರ್ಥ ಬರೀತಿದ್ದಾರೆ. 7 ಜನ ತಾಯಂದ್ರು ಯಾರು? ಅವುಗಳನ್ನು ನಿಮಗೆ ಲೆಕ್ಕ ಹಾಕಿಸಿರ್ತೀನಿ. 4 ವೇದ ಗೊತ್ತೇ ಇದೆ. ಅವು 7 ಜನ ತಾಯಂದ್ರಲ್ಲಿ 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಮಹಾಭಾರತ ಈಗ ನಾವೇನ್ ಪ್ರವಚನಕ್ಕೆ ಇಟ್ಕೊಂಡಿದ್ದೇವೆ, ಇದು 5ನೇ ವೇದ. ಅದಕ್ಕೆ ಇದನ್ನ ಪಂಚಮ ವೇದ ಅಂತ ಕರೀತಾರೆ. ಹಾಗಾಗಿ ಈ 5 ಜನ ತಾಯಂದ್ರು. ಮೂಲ ರಾಮಾಯಣ ಅಂತ ಒಂದಿದೆ, ಅದನ್ನ ವಾಲ್ಮೀಕಿ ಋಷಿಗಳೇ ಹೇಳ್ತಾರೆ ಉತ್ತರಕಾಂಡ ರಾಮಾಯಣದಲ್ಲಿ. ಶತಕೋಟಿ ಪ್ರವಿಸ್ತರಂ ಮೂಲ ರಾಮಾಯಣಂ. ನಾನು ರಾಮಾಯಣ ಬರೆದಿದ್ದೇನೆ ಅಂದ್ರೆ ನನ್ನ ರಾಮಾಯಣಕ್ಕೆ ಮೂಲವಾದದ್ದು ಮೂಲ ರಾಮಾಯಣ 100 ಕೋಟಿ ವಿಸ್ತಾರ ಇದೆ ಅಂತ ಹೇಳ್ತಾರೆ. ವಾಲ್ಮೀಕಿ ರಾಮಾಯಣ 24,000 ಶ್ಲೋಕ ಅಷ್ಟಿದೆ. 24 ಅಕ್ಷರ ಗಾಯತ್ರಿ ಇದ್ದದ್ರಿಂದ 24,000 ಶ್ಲೋಕಕ್ಕೆ ವಾಲ್ಮೀಕಿ ಋಷಿಗಳು ರಚನೆ ಮಾಡಿದರು ರಾಮಾಯಣವನ್ನ, ಗಾಯತ್ರಿ ವ್ಯಾಖ್ಯಾನ ಅಂತ. ಆದ್ರೆ ಅವರು ರಚನೆ ಮಾಡಿದ ರಾಮಾಯಣಕ್ಕೆ ಮೂಲ ರಾಮಾಯಣ ಅದು 100 ಕೋಟಿ ಇದೆ. ಅದನ್ನ 6ನೇ ತಾಯಿ ಅಂತ ಹೇಳ್ತಾರೆ. 7ನೇ ತಾಯಿ ಯಾವುದು ಅಂದ್ರೆ ಇವತ್ತು ಉಪಲಬ್ಧ ಇಲ್ಲ, ಅದು ಪಂಚರಾತ್ರ ಅಂತ. ಈ ರಾಮಾಯಣ ಮಹಾಭಾರತ ಹೇಗೋ ಪಂಚರಾತ್ರ ಅಂತಿದೆ ಪುರಾಣಗಳಿದ್ದಾಗ, ಅದು ಇವತ್ತು ನಮ್ಗೆ ತನಕ ಸಿಕ್ಕಿಲ್ಲ, ಸ್ವಲ್ಪ ಸಿಕ್ಕಿದೆ ಅಷ್ಟೇ. ಆದ್ರೆ ಇಷ್ಟು ಹೇಳಿದ್ದನ್ನು ನೀವು ಲೆಕ್ಕ ಹಾಕಿದ್ರಲ್ಲ, 4 ವೇದ, ಮಹಾಭಾರತ 5, 6 ಮೂಲ ರಾಮಾಯಣ, 7 ಆಗಲೇ ಹೇಳಿದಂತಹ ಪಂಚರಾತ್ರ ಪುರಾಣಗಳು, ಅವು ಎಲ್ಲ 7ನೇ ಕಕ್ಷೆಯಲ್ಲಿ ಸೇರಿಸ್ತಾರೆ. ಅಂತೂ ಇವುಗಳು ಅನ್ನೋ ಹೆಸರಿನಿಂದ ವೇದದಲ್ಲಿ ಕರೀತಂತೆ. ಸಪ್ತ ಶಿವಾಸು ಮಾತೃಷು, ಇವುಗಳಿಗೆ ತಾಯಿ ಅಂತ ಕರೀತಾರೆ. ಇವು ನಮ್ಮ ಗೌರವಕ್ಕೆ ಪಾತ್ರವಾದವು, ಇವು ನಮ್ಮನ್ನು ಹಿತದಲ್ಲಿ ವಿನಿಯೋಗಿಸುವವು, ಇವು ಎಂದಿದ್ರೂ ನಾವು ಬಿಡತಕ್ಕದ್ದಲ್ಲ, ಈ ಅರ್ಥದಲ್ಲಿ ಹಾಗಾಗಿ 7 ವಿದ್ಯೆಗಳೆಂಬ ತಾಯಂದ್ರನ್ನ ಯಾವಾಗಲೂ ತನ್ನ ತಲೆಯಲ್ಲಿ ಧರಿಸಿದ್ದಾನಾದ ಕಾರಣ ಭೀಮ ಅನ್ನೋ ಹೆಸರನ್ನ ಈತನಿಗೆ ಕರೆದ್ರು ಅಂತ ಮಹಾಭಾರತ ಉಲ್ಲೇಖ ಮಾಡ್ತದೆ. ನೋಡ್ರಿ ಶ್ಲೋಕ: ನಾಮಾಭೃತ ಮಾಹ ಸಕಲಾಹಿ ಯಸ್ಮಿನ್ ಮಾಹ ಸಕಲಾಹ. ಸಕಲಾಹ ಅಂದ್ರೆ ಎಷ್ಟು ಕಲೆಗಳಿದ್ದಾವೋ ಜಗತ್ತಿನಲ್ಲಿ, ಎಲ್ಲಾ ಕಲೆಗಳು ಭೀಮನಲ್ಲಿ ಇತ್ತಂತೆ. ಎಲ್ಲ ಕಲೆಗಳು ಇತ್ತಂತೆ ಭೀಮಸೇನಲ್ಲಿ. ನಿಮಗೆ ಆಶ್ಚರ್ಯ ಆಗ್ತದೆ. ಭೀಮ ಅಂದ್ರೆ ಬಹಳ ಜನರ ಕಲ್ಪನೆ ಒಂದು ಡೊಳ್ಳು ಹೊಟ್ಟೆ, ಯಾರೋ ದಪ್ಪ ಇದ್ರೆ ಅವನಿಗೆ ಭೀಮ ಅಂತ ಕರೀತಾರೆ. ಹಣೆ ಭಾರ. ಭೀಮನ್ ಸೌಂದರ್ಯ ಅದ್ಭುತ ಸೌಂದರ್ಯ. ಅವನ ಸುಂದರ ಬಹಳ ಸುಂದರ ಅಂತೆ ಭೀಮ. ಅರ್ಜುನನಿಗಿಂತ ಭೀಮ ಸುಂದರ ಆಕ್ಚುಲಿ, ಗೊತ್ತು? ಅದನ್ನ ಮಹಾಭಾರತನೇ ಹೇಳ್ತಾರೆ, ಅಷ್ಟು ಸುಂದರನಾಗಿದ್ದಂತೆ. ಹಾಗಾಗಿ ಭೀಮನಲ್ಲಿ ಸೌಂದರ್ಯ ಇಲ್ಲಿಲ್ಲ ಅನ್ಕೊಳ್ಬಾರ್ದು. ಮತ್ತೆ ದೇಹ ಹೇಗಿತ್ತು ಅಂತ 32 ಲಕ್ಷಣ ಇತ್ತಂತೆ ಭೀಮನ ದೇಹದಲ್ಲಿ. ಯಾಕಂದ್ರೆ ಇತ್ತೀಚೆಗೆ ಇವೆಲ್ಲ ಗೊತ್ತಿಲ್ಲದೆ ಇದ್ದದಕ್ಕೆ ಹೆಂಗಂದ್ರೆ ಚಿತ್ರಣ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಭೀಮನನ್ನ.
ಅವನಿಗೆ ಆ ಮೀಸೆ, ಅವನದೇ ಗಡ್ಡ, ಅವ ಎದ್ದು ಎದ್ದು ನಿಂತರ ಆ ಮೈಕಟ್ಟು, ಎಂಥವರೂ ಕೂಡ ಮೋಹಿತರಾಗ ಅಂಥ ಮೈಕಟ್ಟಂತೆ ಭೀಮಸೇನ. 32 ಲಕ್ಷಣಗಳಿತ್ತು ಅಂದ್ರೆ ದೇಹದಲ್ಲಿ, ದೇಹ ಹೇಗಿರಬೇಡ ವಿಚಾರ ಮಾಡಿ. ವಜ್ರದಂಥ ದೇಹ, ಅಷ್ಟೇ ಕಠಿಣ, ಅಷ್ಟೇ ಮೃದು ಇತ್ತಂತ ಅವನ ದೇಹ, ಅಷ್ಟೇ ಮೃದು ಅಂತೆ ಭೀಮನ ದೇಹ, ಸಾಧಾರಣ ಅಲ್ಲ. 7 ವಿದ್ಯೆಗಳನ್ನ ತಲೆಯಲ್ಲಿ ಯಾವಾಗಲೂ ಧರಿಸಿದ್ದಾನೆ, ಅದಕ್ಕೆ ಭೀಮ. ಇನ್ನೊಂದು ಶಬ್ದ ಉಳಿತಲ್ಲ ಮುಂದಿಂದು, ಸೇನ. ಸೇನ ಯಾಕೆ ಬಂತಿದ್ದು? ಇದಕ್ಕೆ ಮಹಾಭಾರತ ಏನು ಹೇಳ್ತದೆ? ಆ ಸೇನ ಶಬ್ದ ಬಿಡಿಸುವಾಗ ಆವಾಗಲೇ ನಿಮಗೆ ತಿಳಿಸಿದೆ, ಸ ಮತ್ತು ಇನ. ಇನ ಅಂದ್ರೆ ಒಡೆಯ ಅಂತ ಅರ್ಥ. ಇನ ಅಂದ್ರೆ ಒಡೆಯ, ಕನ್ನಡದಲ್ಲಿ ಇನಿಯ ಅಂತ ಆಗಿದೆ. ಆ ಇನ ಅನ್ನೋ ಸಂಸ್ಕೃತ ಶಬ್ದ ಹೋಗಿ ಕನ್ನಡದಲ್ಲಿ ಇನಿಯ ಮಾಡಿಬಿಟ್ರು ಅದನ್ನು. ಇನಿಯ, ಧಣಿ, ಇವೆಲ್ಲ ಸಂಸ್ಕೃತದ ಶಬ್ದ. ಒಳ್ಳೆ ಧನವಂತನಾದ ಪುರುಷನಿಗೆ ಧನಿ ಅಂತ ಕರಿತಿದ್ರು ಸಂಸ್ಕೃತದಲ್ಲಿ. ಕನ್ನಡದಲ್ಲಿ ಅದನ್ನ ತದ್ಭವ ತತ್ಸಮ ಮಾಡಿ ಅದನ್ನೇನ್ ಮಾಡಿಬಿಟ್ರು? ಧಣಿ ಮಾಡಿಬಿಟ್ರು. ಭಾರಿ ಧನವಂತರನ್ನ ಧನಿ ಅಂತ ಕರೆಯೋ ಸಂಸ್ಕೃತ ಶಬ್ದ ಆಡ ಭಾಷೆಯಲ್ಲಿ ಧಣಿ ಆಗಿಬಿಡ್ತು. ಹಾಗೆ ಇನ ಅನ್ನೋ ಶಬ್ದ, ಸ್ವಾಮಿ, ಯಜಮಾನ ಅನ್ನೋ ಶಬ್ದ ಕನ್ನಡದಲ್ಲಿ ಇನಿಯ ಆಗಿಬಿಡ್ತದೆ. ಇನ ಅಂದ್ರೆ ಸ್ವಾಮಿ, ಯಜಮಾನ ಅಂತ ಅರ್ಥ. ಯಾರು ಯಜಮಾನ? ಅದನ್ನು ಮಹಾಭಾರತ ಹೇಳ್ತದೆ. ನಾಮ್ನಾ ಸೇನೋ ಭೀಮಸೇನಸ್ತತೋಸೋ ಸ ವಿಷ್ಣುನೇಶೇನ ಯತಃ ಸದೈವ. ಯಾವ ಕ್ಷಣದಲ್ಲಿಯೂ ಕೂಡ ಈ ಭೀಮ ತನ್ನ ಯಜಮಾನನಾದ ವಿಷ್ಣುನನ್ನ ಬಿಟ್ಟಿರಲ್ಲಂತೆ. ಮನಸ್ಸಿನಲ್ಲಿ ಸದಾ ಅವನ ಧ್ಯಾನದಲ್ಲಿ ಇರ್ತಾನಂತೆ, ಒಂದು ಕ್ಷಣವೂ ಬಿಡಲ್ಲಂತೆ. ಅದಕ್ಕ ಹೆಸರಿನಲ್ಲಿ ಸೇರಿಸಿದ್ರಂತ ಹಿರಿಯರು. ಇನ ತನ್ನ ಸ್ವಾಮಿಯಾದ ನಾರಾಯಣನನ್ನ ಸ ಯಾವಾಗಲೂ ಬುದ್ಧಿಯಲ್ಲಿ ಸಹಿತವಾಗೇ ಇಟ್ಕೊಂಡಿರ್ತಾನೆ, ಅದಕ್ಕೆ ಇವನು ಸೇನ ಅಂತ ಆಗ್ತಾನೆ. ಭೀಮ ಒಂದು ಪದ, ಸೇನ ಇನ್ನೊಂದು ಪದ. ಭೀಮ ಶಬ್ದಕ್ಕೆ 7 ವಿದ್ಯೆಗಳನ್ನ ತಾಯಂದ್ರಂತೆ ತಲೆಯಲ್ಲಿ ಯಾವಾಗಲೂ ಗೌರವಿಸ್ತಾನೆ, ಇಟ್ಕೊಂಡಿರ್ತಾನೆ, ಸರ್ವಜ್ಞ. ಸೇನ ಶಬ್ದದಿಂದ ಯಜಮಾನನಾದ ವಿಷ್ಣುನನ್ನು ಯಾವಾಗಲೂ ತನ್ನ ಜೊತೆಯಲ್ಲಿ ಇಟ್ಟಿರ್ತಾನೆ ಮನಸ್ಸಿನಲ್ಲಿ, ಅದಕ್ಕೆ ಸೇನ. 2 ಶಬ್ದ ಸೇರಿದ್ದಕ್ಕೆ ಏನಾಯ್ತಂತೆ? ಭೀಮಸೇನ ಅಂತ ಅರ್ಥ. ಇದು ಭೀಮಸೇನ ಶಬ್ದಾರ್ಥ. ಹಾಗಾಗಿ ಇವತ್ತು ನಮ್ಮ ಭಾಗ್ಯ, ಭೀಮಸೇನ ಅಂತ ಸ್ಮರಣೆ ಮಾಡಿದ್ವಲ್ಲ, ಎಷ್ಟೋ ಪಾಪಗಳು ಹೋಗಿರ್ತಾವ. ಯುಧಿಷ್ಠಿರನ ಜನ್ಮ ಕೇಳಿದ್ವಲ್ಲ, ಎಷ್ಟೋ ಧರ್ಮದ ಬುದ್ಧಿ ಬರ್ತಿರ್ತದಂತೆ ಮನಸ್ಸಿನಲ್ಲಿ. ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುರು ವಿನಶ್ಯತಿ ಧನಂಜಯ ಕೀರ್ತನೇನ ಮಾತ್ರಿ ಸುತೌ ತನಯತಾ. ನೋಡಿ, ಇದು ವೇದವ್ಯಾಸರ ಶ್ಲೋಕ. ನನ್ನ ಮಹಾಭಾರತದಲ್ಲಿ ದಿನನಿತ್ಯ ಶ್ರವಣ ಮಾಡ್ರಿ ಮಹಾಭಾರತವನ್ನ. ಆ ಮಹಾಭಾರತ ಕೇಳುವಾಗ ಧರ್ಮರಾಜನ್ ಕಥೆ ಕೇಳಿದ್ರಿ ಅಂದ್ರೆ ನಿಮ್ಮ ನಿಮ್ಮ ಮನೆ ಒಳಗೆ ಧರ್ಮ ಅಭಿವೃದ್ಧಿ ಮಾಡ್ತಾನೆ. ಭೀಮಸೇನನ್ ಕಥೆ ಕೇಳಿದ್ರೆ ನಮ್ಮ ಪಾಪಗಳನ್ನ ದೂರ ಸರಿಸ್ತಾನೆ. ಅರ್ಜುನನ್ ಕಥೆ ಕೇಳಿದ್ರೆ ನಮ್ಮ ಶತ್ರುಗಳು ನಾಶ ಆಗ್ತಾರೆ. ನಕುಲ ಸಹದೇವರ ಕಥೆ ಕೇಳಿಬಿಟ್ರೆ ವಿನಯ ಮತ್ತು ಶೀಲವಂತಿಕೆ ಉಂಟಾಗ್ತದೆ ಅಂತ ವ್ಯಾಸರು ಫಲಶ್ರುತಿ ಹೇಳ್ತಾರೆ. ಕೆಲವರು ಮಹಾಭಾರತದ ಸ್ಪೀಚ್ ಅಂತ ಕೊಡ್ತಾರೆ. ಈಗ ಅವ್ರು ಈ ಪುಣ್ಯ ಪಾಪಗಳ ಬಗ್ಗೆ ಅಷ್ಟು ಮಾತಾಡೋದಿಲ್ಲ. ಅವೆಲ್ಲ ನೋಡಿ, ಪುಣ್ಯ ಬರ್ತದೆ, ಇಷ್ಟು 1000 ಗೋದಾನದ ಫಲ ಬರ್ತದೆ, ಈ ನರಕಗಳು ತಪ್ತಾವೆ, ಸ್ವರ್ಗ ಬರ್ತದೆ, ಹಿಂಗೆಲ್ಲ ಅವರೇ ತಾತ್ಸಾರ ಮಾಡಿ ಹೇಳ್ಬಿಟ್ಟಿರ್ತಾರೆ ಅದನ್ನ. ಅದೆಲ್ಲ ಹೇಳ್ಬೇಕು ಅಂತೇನಿಲ್ಲ, ಸುಮ್ಮನೆ ಮಹಾಭಾರತ ಬರ್ದಿದಾರಲ್ಲ, ಯಾವ್ದು ಬರೆದ್ರು ವೇದವ್ಯಾಸರಿಗೆ ಅದೊಂದು ಹವ್ಯಾಸ. ಏನು ಅಂದ್ರೆ, ಇಟ್ಟು 1000 ಗೋದಾನದ ಫಲ ಬರ್ತದೆ, ಮೋಕ್ಷ ಬರ್ತದೆ, ಸ್ವರ್ಗ ಬರ್ತದೆ, ಇದೊಂದು ಹವ್ಯಾಸಿಗಳು ಅವರು ಹಾಗೆ ಬರ್ದಿರ್ತಾರೆ, ಹಿಂಗೆ ಹೇಳ್ಬಿಡ್ತಾರೆ. ಹಾಗೇನಿಲ್ಲ, ಆ ಶ್ರದ್ಧೆ ನಮಗೆ ಆ ಪಾಪ ಕಳೆದೇ ಕಳೀತದೆ. ಅದನ್ನು ಯೋಚನೆ ಮಾಡ್ಲೇಬೇಕು ನಾವು ಅದ್ರ ಕಡೆನೂ ಕೂಡ. ಇನ್ನೊಂದು ಅಂಶ, ಭೀಮಸೇನ ಶಬ್ದದ ವಿವರಣೆ ಕೊಟ್ಟೆ. ಇನ್ನು ಭೀಮಸೇನನ ವ್ಯಕ್ತಿತ್ವದ ವಿವರಣೆ ಆಯ್ತು. ಒಂದು ಸ್ವಲ್ಪ ಸಂಕ್ಷಿಪ್ತ ಕೊಟ್ಟೆ, ಪೂರ್ಣ ಅಲ್ಲ. ಯಾವಾಗ ಹುಟ್ಟಿದ ಭೀಮಸೇನ? ಡೇಟ್ ಆಫ್ ಬರ್ತ್ ಬೇಕಲ್ಲ. ಮಹಾಭಾರತದ ಆದಿಪರ್ವದಲ್ಲಿ ಅದನ್ನು ಹೇಳಿದ್ದಾರೆ.
ಮಾಘೆ ಚಂದ್ರಮಸಾಯುಕ್ತೆ ಸಿಂಹೇ ಚಾಭ್ಯುದಿತೆ ಗುರೌ ದಿವಾ ಮಧ್ಯಗತೆ ಸೂರ್ಯೇ ತಿಥೌ ಪುಣ್ಯೇ ತ್ರಯೋದಶಿ ಪ್ರೀತ್ಯೆ ಮುಹೂರ್ತೆ ಸಾ ಕುಂತಿ ಸುಷುವೆ ಭೀಮಮಚ್ಯುತಂ ಅಂತಂತಾರೆ. ಭೀಮಸೇನ ಯಾವಾಗ ಅವತಾರ ಮಾಡಿದ ಅಂದ್ರೆ ಮಾಘೆ ಅಂತ ಹೇಳಿದ್ದಾರೆ. ಮಾಘೆ ಅಂದ್ರೆ ಚಾಂದ್ರಾಯಣದ ಪ್ರಕಾರ ಚಂದ್ರನ ಗಮನವನ್ನೆಲ್ಲ ಇಟ್ಟುಕೊಂಡು ಸೂರ್ಯನ ಗಮನವನ್ನ ಚಂದ್ರನ ಗಮನವನ್ನ ಎರಡು ರೀತಿ ಇಟ್ಟುಕೊಳ್ತಾರೆ. ಅದರಲ್ಲಿ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿವಸ, ಅವತ್ತಿನ ದಿವಸ ಹೇಳುವಾಗ ಅಂತಾರೆ ಸಿಂಹೇ ಚಾಭ್ಯುದಿತೆ ಗುರೌ ಅಂದಿದ್ದಾರೆ. ಸಿಂಹೇ ಚಾಭ್ಯುದಿತೆ ಗುರೌ ಅಂದ್ರೆ ಗುರು ಉದಯಿಸ್ತಾ ಇದ್ದ. ಅವತ್ತು ಸಿಂಹರಾಶಿಯಲ್ಲಿ ಗುರು ಬರ್ತಾ ಇದ್ದ. ಅದಕ್ಕೆ ಮುಹೂರ್ತದ ಹೆಸರು ಕೊಟ್ಟಿದ್ದಾರೆ ಮುಹೂರ್ತ ಶಾಸ್ತ್ರದಲ್ಲಿ. ಶಿವಸರ್ಪ ಮಿತ್ರ ಮುಹೂರ್ತ ಅಂತ 3 ಮುಹೂರ್ತಗಳಿದ್ದಾವೆ. ಶಿವ ಮುಹೂರ್ತ, ಸರ್ಪ ಮುಹೂರ್ತ, ಮಿತ್ರ ಮುಹೂರ್ತ ಅಂತ ಬೆಳಗ್ಗೆಯಿಂದ ಕೆಲವು ಮುಹೂರ್ತಗಳನ್ನು ಹೇಳ್ತಾರೆ. ಆ 3 ಮುಹೂರ್ತ ಕಳೆದ ಮೇಲೆ ಮಧ್ಯಾಹ್ನದ ಹೊತ್ತಿಗೆ ಪಿತೃ ಮುಹೂರ್ತ ಅಂತ ಒಂದು ಬರ್ತದೆ. ಅದಕ್ಕೆ ಪಿತೃ ಮುಹೂರ್ತ ಅಂತ ಹೇಳಿ ಹೆಸರು. ಮುಹೂರ್ತ ದರ್ಪಣದಲ್ಲಿ ಇದನ್ನು ವಿವರಣೆ ಕೊಟ್ಟಿದ್ದಾರೆ ಜ್ಯೋತಿಷ್ ಶಾಸ್ತ್ರದಲ್ಲಿ. ಅದರಲ್ಲಿ ಶಿವ ಮುಹೂರ್ತ ಕಳೆದಿತ್ತು, ಸರ್ಪ ಮುಹೂರ್ತ ಕಳೆದಿತ್ತು, ಮಿತ್ರ ಮುಹೂರ್ತ ಕಳೆದಿತ್ತು, ಯಾವ್ದು ಬಂದಿತ್ತು, ಪಿತೃ ಮುಹೂರ್ತ ಬಂದಿತ್ತು ಅಂತ ಹೇಳ್ತಾರೆ. ಪಿತ್ರೇ ಮುಹೂರ್ತೆ ಸಾಕುಂತಿ, ಪಿತೃ ಮುಹೂರ್ತ ಬಂದಿತ್ತಂತೆ. ಆ ಪಿತೃ ಮುಹೂರ್ತದ ಸಮಯದಲ್ಲಿ ಭೀಮಸೇನ ಅವತಾರ ಮಾಡಿದ. ಸುಮಾರು ಸಮಯ ಎಷ್ಟಾಗ್ತದೆ, ಬೆಳಗ್ಗೆ ಅರುಣೋದಯದಿಂದ ಲೆಕ್ಕ ಹಾಕ್ತಾ ಬಂದ್ರೆ ಸಮಯ ಪಿತೃ ಮುಹೂರ್ತದ್ದು ಇಲ್ಲಿ ಹೇಳೋ ಪ್ರಕಾರ 8:24 ಇತ್ತಂತೆ. ಬೆಳಗ್ಗಿನ ಜಾವ 8:24 ಹಿಡ್ಕೊಂಡು 9:12 9:12 ಮಧ್ಯದಲ್ಲಿರುವ ಸಮಯಕ್ಕೆ ಏನಂತ ಹೆಸರಿಟ್ಟಿದ್ದಾರೆ, ಪಿತೃ ಮುಹೂರ್ತ ಅಂತ ಕರಿತಿದ್ರಂತೆ. ಆ ಪಿತೃ ಮುಹೂರ್ತದಲ್ಲಿ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ದಿವಸ ಭೀಮಸೇನನ ಹುಟ್ಟಾಯಿತು ಅಂತ ಮಹಾಭಾರತ ನಮಗೆ ಆದಿಪರ್ವದಲ್ಲಿ ವಿವರಣೆ ಕೊಡ್ತದೆ. ಇಷ್ಟು ಭೀಮಸೇನನ ಹುಟ್ಟಿದಬ್ಬ ಆಚರಣೆ ಮಾಡೋ ಪದ್ಧತಿ ಬರಲಿಲ್ಲ. ಇಲ್ಲಿ ಇನ್ನೂ ಹುಟ್ಟಿದಬ್ಬದ್ದೇ ದೊಡ್ಡ ಗದ್ದಲದಲ್ಲಿ ನಮ್ಮ ರಾಜ್ಯದಲ್ಲಿ ಯಾರ್ದು ಮಾಡಬೇಕು ಯಾರ್ದು ಮಾಡಬಾರ್ದು. ಸತ್ತೋದ ಮೇಲೆ ಹುಟ್ಟಿದಬ್ಬ ಮಾಡ್ಲಿಕ್ಕೆ ಇಟ್ಟು ಹಣೆ ಬಾರ ಆದ್ರೆ ಈಗಾಗಲೇ ಅವರು ಸತ್ತೋಗ್ಬಿಟ್ಟಿದ್ದಾರೆ, ಅವ್ರದ್ದು ಹುಟ್ಟಿದಬ್ಬ ಮಾಡ್ಲಿಕ್ಕೆ ಇವ್ರದ್ದು ಮಾಡಬೇಕೋ ಬೇಡೋ. ಇದು ನೋಡ್ರಿ ರಾಜ್ಯದ ವಿಶೇಷ ರಾಜಕಾರಣ ಅಂದ್ರೆ ಇದು ನೋಡ್ರಿ. ನಮ್ಮ ಮುಂದಿನ ಈಗಿನ ಪೀಳಿಗೆಗೆ ಇಂಥವ್ರು ಹಿಂಗ್ ಮಾಡಿಟ್ಟು ಹೋದ್ರೆ ಮುಂದಿನ ಪೀಳಿಗೆ ಏನ್ ಅನ್ಕೊಂಡಿತ್ತು ಅಂತ ಒಂದು ಎಚ್ಚರಿಕೆನೂ ಇಲ್ಲಲ್ಲ ನಮ್ಮ ಬದುಕಿನಲ್ಲಿ. ಯಾವುದಾಗಿ ಮಾಡಿದ್ರೆ ಮುಂದಿನ ಪೀಳಿಗೆ ಏನ್ ಅನ್ಕೊಳ್ಬಹುದು, ನಮಗೆಲ್ಲ ಏನ್ ಮಾಡಬಹುದು ಅವರು ಅಂತ ಎಚ್ಚರಿಕೆ ಇಲ್ಲ. ಬಹಳ ಶ್ರೇಷ್ಠರಿ ಮಹಾಭಾರತ, ಬಹಳ ಅದ್ಭುತ. ಹೀಗೆ ಯುಧಿಷ್ಠಿರ ಯಾವಾಗ ಹುಟ್ಟಿದ ಅನ್ನೋದನ್ನು ಗಮನಿಸಿದ್ವಿ. ಇನ್ನು ಭೀಮ ಯಾವಾಗ ಹುಟ್ಟಿದ ಅನ್ನೋದನ್ನು ಗಮನಿಸಿದ್ವಿ. ಭೀಮನ ಈ ಹುಟ್ಟಿನ ವಿಶೇಷತೆ ಏನು ಅಂದ್ರೆ, ಭೀಮನು ಹುಟ್ಟಿದಾಗಲೇನೆ ಆ ಒಂದು ಸಂದರ್ಭ ಬಂತಂತ. ಅವಳಿಗೆ ಆ ಭೀಮ ಬಹಳ ಭಾರ ಇದ್ದ. ಒಂದು ಸಣ್ಣ ಕಥೆ ಭೀಮಂದು, ಅದನ್ನು ಮಹಾಭಾರತ ಮುಂದುವರಿಸ್ತದೆ. ಅವನು ಹುಟ್ಟಿದಾಗ ಭಾರ, ಅದೇ ಸಮಯಕ್ಕೆ ಒಂದು ಅವಳಿಗೆ ಭಾರ, ತಾಯಿ ಮಕ್ಕಳು ಭಾರ ಆದ್ರೆ ಏನು, ಅವಳು ಎತ್ಕೊಂಡೇ ಇರ್ಬೇಕು ಅದನ್ನ, ಮತ್ತೆ ತಕ್ಷಣಕ್ಕೆ ಒಗಿಲಿಕ್ಕೆ ಆಗ್ತದೆ ಅದನ್ನೇ. ಅದೇ ಸಮಯಕ್ಕೆ ಯಾವುದೊಂದು ಹುಲಿ ಬೇರೆ, ಅವ್ರು ಇದ್ದದ್ದು ಎಲ್ಲಿ ಅಂತ ಅದನ್ನು ಹೇಳಿರ್ತೇನೆ ನಿಮಗೆ. ಬದರಿಕಾಶ್ರಮದ ಹತ್ರ ಅವ್ರು ವಾಸ ಮಾಡ್ಕೊಂಡಿದ್ರು ಅಂತ ಮೊನ್ನೆ ಬಂದಿತ್ತು, ಕಥೆ ಹೇಳಿದ್ದೆ. ಇವತ್ತಿನ ಬದರಿಕಾಶ್ರಮದ ಹತ್ರ ವಾಸ ಮಾಡ್ಕೊಂಡಿದ್ರು. ಇವಳು ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾಳೆ. ಅದೇ ಸಮಯಕ್ಕೆ ಒಂದು ಹುಲಿ ಶಬ್ದ ಮಾಡ್ತಂತೆ. ಆ ಹುಲಿಯನ್ನು ನೋಡಿದ್ಲು, ಎಲ್ಲಿಂದ ಬಂತು ಹುಲಿ ಅಂತ. ಹುಲಿ ನೋಡಿದ ಕೂಡಲೇ ಹೆದರಿಕೆ ಆಯ್ತು ಅವಳಿಗೆ. ಸಹಜ ಅಲ್ಲೇ, ಮಗು ಕೈಯಲ್ಲಿದೆ, ಕೈ ಜಾರಿ ಬಿಡ್ತು. ಆ ಹೆದರಿಕೆಗೆ ಕೈ ಜಾರಿ ನಡುಗಿ ಕೆಳಗೆ ಬಿದ್ದು ಬಿಡ್ತು ಭೀಮ. ಏನಾಗ್ಬೇಕು ಅಲ್ರಿ, ಹುಟ್ಟಿದ ಮಗು ಕೈ ಜಾರಿ ಮಗುವಿನ ಕೈ ಕೆಳಗೆ ಬಿದ್ಬಿಡ್ತು ಅಂತಂದ್ರೆ ಮತ್ತೆ ಏನಾಗ್ಬೇಡ.
ನುಚ್ಚು ನೂರಾಗಿ, ಯಾಕಂದ್ರೆ ಅದೆಲ್ಲ ಬೆಟ್ಟ ಗುಡ್ಡಗಳ ಪ್ರದೇಶ. ಈಗೇನ್ ನಾ ಹೇಳ್ತಿದ್ದೀನಿ, ಹಿಮಾಲಯದ ಒಂದು ಭಾಗ ಅವ್ರು ವಾಸ ಮಾಡ್ಕೊಂಡಿದ್ದು ಆ ಕಾಲದಲ್ಲಿ. ಪಾಂಡು, ಕುಂತಿ, ಮಾದ್ರಿ ವಾಸ ಮಾಡ್ಕೊಂಡಿದ್ದು. ಆ ಮಗು ಕೈ ಜಾರಿ ಬಿತ್ತ ಕೂಡ್ಲೆ ಸಹಜವಾಗಿ ಕೆಳಗೆ ಉರುಳಿ ದಪ್ಪ ಅಂತ ಅದು ಹೋಗೇ ಬಿಡ್ಬೇಕಲ್ವೇ. ಆ ಘಟನೆ ಹೇಗೆ ವರ್ಣಿಸ್ತಾರೆ ನೋಡ್ರಿ. ಏನಾಯ್ತು? ತಜ್ಜನ್ಮ ಮಾತ್ರೇಣ ಧರಾ ವಿದಾದಿತ ಶಾರ್ದೂಲ ಭೀತಾ ಜನನೀ ಕರಾದ್ಯದ ಪಪಾತ ಸಂಚೂರ್ಣಿತ ಪರ್ವತ ಏವ ಪರ್ವತಃ ತೇನಾಖಿಲೋಸೌ ಶತಶೃಂಗ ನಾಮ. ಇಂಥವೆಲ್ಲ ಸಂಶೋಧನೆ ಮಾಡ್ಬೇಕು ನಾವು. ಆ ಜನನೀ ಕರಾಗ್ರಾತ್, ತಾಯಿ ಶಾರ್ದೂಲ ಭೀತ. ಸಂಸ್ಕೃತದಲ್ಲಿ ಶಾರ್ದೂಲ ಅಂದ್ರೆ ಹುಲಿ. ಹುಲಿ ಶಾರ್ದೂಲ ಅಂತಾರೆ. ಹುಲಿ ಬಂದದ್ದು ನೋಡಿ ಭಯಭೀತಳಾಗ್ಬಿಟ್ರು. ಜನನೀ ಕರ, ಕೈಯಿಂದ ಜಾರಿ ಬಿಡ್ತು ಮಗು. ಬಿದ್ದು ಕೂಡ್ಲೆ ಆ ಬೆಟ್ಟದ ಮೇಲೆ ಬಿತ್ತು. ಬಿದ್ರೆ ಕುಂತಿ ಗಾಬರಿ ಆಗಿಬಿಟ್ಟಿದ್ಲಂತೆ, ಬಿದ್ದೋಯ್ತಲ್ಲ ಅಂತ. ಆದ್ರೆ ಸಾರಸ್ಯ, ಆ ಬೆಟ್ಟ ಪುಡಿ ಪುಡಿ ಆಗಿತ್ತು. ಅದಕ್ಕೆ ಹೇಳಲಿಕ್ಕೆ ಬಂದೆ. ತಜ್ಜನ್ಮ ಮಾತ್ರೇಣ ಧರಾ ವಿದಾರಿತ. ಜನ್ಮ ಮಾತ್ರೇಣ ಧರಾ ವಿದಾರಿತ. ಆ ಬೆಟ್ಟ ಪುಡಿ ಪುಡಿ ಆಯ್ತು. ಆ ಬೆಟ್ಟ ಹ್ಯಾಕ್ ಪುಡಿ ಆಗಿತ್ತು ಅನ್ಲಿಕ್ಕೆ ಆ ಕಾಲದ ಜನರುಗಳು, ಮಹಾಭಾರತ ಅದನ್ನ ಸೆರೆ ಹಿಡಿಯುವಂತೆ, ಆ ಕಾಲದ ಜನರು ಆ ಬೆಟ್ಟಕ್ಕೆ ಭೀಮನಿಂದ ಹೀಗಾಯ್ತಲ್ಲ ಅಂತ ಶತಶೃಂಗ ಅಂತ ಕರೆದ್ರಂತ. ಅದನ್ನು ಹೇಳ್ತಾರೆ. ತೇನಾಖಿಲೋಸೌ ಶತಶೃಂಗ ನಾಮ. ಶತಶೃಂಗ, ಶೃಂಗ ಅಂದ್ರೆ ಬೆಟ್ಟದ ತುದಿ ಭಾಗ, ಶತ ಅಂದ್ರೆ 100 ಹೋಳಾಯ್ತಂತೆ. ಯಾರಿಂದ ಅಂದ್ರೆ ಭೀಮ ಬಿದ್ದುದಕ್ಕೂ 100 ಹೋಳಾಯ್ತಂತೆ. ಕೇಳಿರ ಎಲ್ಲಾದ್ರೂ? ಮಗು ಬಿದ್ರೆ ಮಗು ಹೋಳಾಗ್ತದೆ ಹೊರತು ಬೆಟ್ಟ ಹೋಳಾಯ್ತು ಅಂತ ಕಥೆ ಕೇಳಿರ? ಇಲ್ಲಿದೆ ಶುರು ಅಂತ ಭೀಮನ ಕಥೆ. ನೋಡ್ರಿ, ನಾಯಕನ ವ್ಯವಸ್ಥೆಯನ್ನೇ ವೇದವ್ಯಾಸರು ಹೀಗೆ ಹೆಣೆದು ಕೊಡ್ತಾರೆ. ಇದೇನೋ ಸುಮ್ಮನೆ ಏನೋ ಭೀಮನ್ ಬಗ್ಗೆ ಹೊಗಳ್ಕೊಳ್ಳಿಕ್ಕೆ ಹೇಳಿದ ಮಾತಲ್ಲ, ಸುಮ್ಮನೆ ಸಹಜವಾಗಿ ನಡೆದ ಪ್ರಕ್ರಿಯೆ ಅಷ್ಟೆ. ಆದಿಪರ್ವದ ಮಾತೆ ಹಾಗೆ. ಪರ್ವತ ಸಂಚೂರ್ಣಿತ ತೇನಾಸೌ ಶತಶೃಂಗ ನಾಮ. ಇಡೀ ಬೆಟ್ಟ ಪುಡಿ ಪುಡಿ ಆಗಿಬಿಡ್ತು. ಅದಕ್ಕೆ ಅದು ಪುಡಿ ಪುಡಿ ಯಾಕೆ ಮಾಡಿದ ಅಂದ್ರೆ ಹುಲಿ ಓಡ್ ಹೋಗ್ಬೇಕಲ್ಲ ಅಂತ ಮಾಡಿತ್ತ. ಅಮ್ಮನನ್ನು ಹೆದರ್ಸ್ಲಿಕ್ಕೆ ಬಂದಿತ್ತದು. ಹೆದರ್ಸ್ಲಿಕ್ಕೆ ಬಂದು ಹುಲಿ ಇನ್ನು ಹಾರಿ ಬಿಡ್ತದಲ್ಲ ಅಂತ ಹೇಳಿ ಈತ ಏನ್ ಮತ್ತ ಅದನ್ ಮೇಲೆ ಹಾರ್ಲಿಕ್ಕೆ ಹೋಗ್ಲಿಲ್ಲ. ಸುಮ್ನೆ ಬೆಟ್ಟದ ಮೇಲೆ ಬಿದ್ದ. ಬೆಟ್ಟ ಪುಡಿ ಪುಡಿ ಆದ ಶಬ್ದಕ್ಕೇನೆ ಆ ಮಗು ಬಿತ್ತಲ್ಲ ನೋಡಿ ಶಬ್ದಕ್ಕೆ ಹೆದರಿ ಬಿಡ್ತದ. ಹುಲಿ ಹೆದರಿಸ್ಲಿಕ್ಕೆ ಬಂದ್ರೆ ಹುಲಿನ್ನೇ ಹುಟ್ಟಿನಿಂದ ಹೆದರಿಸಿದ ಮಹಾನುಭಾವ ಭೀಮ ಅಂತ ಹೇಳಿದ್ರು. ಶಕುಂತಲೆ ಕಥೆ ಬಹಳ ಅದ್ಭುತ. ಅವ ಒಪ್ಪಿಕೊಳ್ಳಿಲ್ಲ ದುಷ್ಯಂತ. ಬೇಕಾದ್ ಬೇಡ್ಕೊಂಡು ಪಾಪ ಶಕುಂತಲೆ, ನೀನೇ ನನ್ನ ಗಂಡನೋ ಮಾರಾಯ, ಮಗು ಹುಟ್ಟಿದೆ, ಒಪ್ಪಿಕೊಳ್ಳಿಲ್ಲ ಅವ. ನಾನ್ ದೊಡ್ಡ ಪರಾಕ್ರಮಿ, ನಾನೆಲ್ಲಿ ನೀನೆಲ್ಲಿ, ನೀ ಯಾವುದೋ ಕಾಡಿನಲ್ಲಿ ಇದ್ದವಳು, ಕಣ್ವರ ಆಶ್ರಮದಲ್ಲಿ ಹಿಂಗೆಲ್ಲ ಬೈದ ಅವಮಾನ ಮಾಡಿದ, ಕಳಿಸ್ಬಿಟ್ಟ. ಅವಳು ಪಾಪ ಕೈಯಲ್ಲಿದ್ದು ಉಂಗುರ ತೋರಿಸ್ಲಿಕ್ಕೆ ಹೋಗ್ತಾಳೆ, ಅದೂ ಇರ್ಲಿಲ್ಲ. ಕೊನೆಗೆ ಈ ಹುಟ್ಟಿದ ಮಗು ನಿಂದೇನೋ ಅಂತ ಹೇಳ್ತಾಳೆ, ಅದು ನಂದಲ್ಲ ಅಂತ ಶುರು ಮಾಡಿಬಿಟ್ಟು. ಏನ್ ಮಾಡ್ಬೇಕೀಗ? ಭಾರತದ ಇತಿಹಾಸ ಹೇಗಿತ್ತು ನೋಡ್ರಿ ಹಿಂದೆಲ್ಲ. ಈಗಿನ ವ್ಯವಸ್ಥೆ ಆಗೂ ಇತ್ತು, ಇಲ್ಲ ಅಂತಲ್ಲ. ಆದ್ರೆ ಆತ ನಂಬುತ್ತಿಲ್ಲವ, ಯಾವುದನ್ನು ನಂಬುತ್ತಿಲ್ಲ. ನನಗಲ್ಲ ಅಂತಿದ, ಸುಮ್ಮನಾಗಿಬಿಟ್ಲು. 3.5 ವರ್ಷ ಕಳೆದ್ಲಂತೆ ಕಾಡಿಗೆ ಬಂದು ವಾಪಸ್. ಹಾಗೆ ಸುಮ್ಮನೆ ಇದ್ದಕ್ಕಿದ್ದ ಹಾಗೆ ಒಮ್ಮೆ ದುಷ್ಯಂತ ಕಾಡಿಗೆ ಬೇಟೆ ಆಡ್ಲಿಕ್ಕೆ ಬಂದ. ಬೇಟೆ ಆಡ್ಲಿಕ್ಕೆ ಬಂದಾಗ ಆ ಬೇಟೆ ಆಡ್ತಾ ಆಡ್ತಾ ಒಂದು ಜಾಗಕ್ಕೆ ಬಂದಿದ್ದಾನೆ. ಅಲ್ಲೊಂದಿಷ್ಟು ಹುಲಿ ವಿಪರೀತ ಹುಲಿಗಳು. ಆ ಹುಲಿಗಳಿರೋ ಕಾಡು, ಬಹಳ ಹುಲಿಗಳಿತ್ತಂತೆ. ಒಂದು ಪ್ರಾಂತದಲ್ಲಿ ಒಂದು ಹುಲಿನ ಒಂದು ಮಗು ಆ ಹುಲಿನ ಆಟ ಆಡ್ತಾ ಅದಕ್ಕೆ ಸಿಗಲಿಲ್ಲ. ಅದು ಎಷ್ಟು ಇವನ ಮೇಲೆ ಎಗರ್ಲಿಕ್ಕೆ ಬಂದ್ರು ಇವ ತಪ್ಪಿಸ್ಕೊಳ್ತಿದ್ದಂತ. ಆ ಕಡೆ ತಪ್ಪಿಸ್ಕೊಳ್ತಿದ್ದ, ಈ ಕಡೆ ತಪ್ಪಿಸ್ಕೊಳ್ತಿದ್ದ. ದುಷ್ಯಂತನಿಗೆ ಗಾಬರಿ ಆಯ್ತಂತೆ. ಈ ಒಂದು ಪುಟ್ಟ ಬಾಲಕ ಇಷ್ಟು ಸಣ್ಣ ವಯಸ್ಸಿನಲ್ಲಿ ಈ ರೀತಿ ಹುಲಿ ಜೊತೆಗೆ ಆಟ ಆಡ್ತಾನೆ ಅಂದ್ರೆ ಅಬಾಬಾಬಾಬಾ, ಭಾರಿ ಇದ್ದಾನೆ ಇವನು. ಕೊನೆ ಎಲ್ಲಿ ತನಕ ನೋಡಿದ ಆ ದುಷ್ಯಂತ ಅಂದ್ರೆ
ಆ ಹುಲಿನ ಗಟ್ಟಿಯಾಗಿ ಬಾಯಿ ಹೀಗೆ ಹಿಡಿದಂತೆ ಅದನ್ನು ಮಾತಾಡಿಸ್ತಿದ್ದಂತೆ. ಏನ್ ಮಾತಾಡಿಸ್ತಿದ್ದ? ತವ ದಂತಾಃ ಕಥೀತಿ ಸಂಖ್ಯೇಯಂ ಅಂತಿದ್ದಂತೆ. ಮಗು ನಿನ್ನ ಹಲ್ಲಿ ಎಟ್ಟದಂತ ಎಣಿಸ್ಬೇಕು, ಬಾಯಿ ತೆಗಿ ಅಂತಿದ್ದಂತೆ. ಶಾಕುಂತಲ ನಾಟಕ ಬಹಳ ಅದ್ಭುತ. ಅದು ಹೇಳಿ ಕೇಳಿ ಕಾಳಿದಾಸ ಬೇರೆ. ಕಾಳಿದಾಸ ಅಂದ್ರೆ ಏನ್ ಸಾಧಾರಣನೇ? ನೀನು ಬಾಯಿ ತೆಗಿ, ನಿನ್ನ ಹಲ್ಲಿ ಎಷ್ಟು ಅಂತ ನಾ ಎಣಿಸ್ಬೇಕಿದೆ ಅಂತ ಹುಲಿ ಜೊತೆಗೆ ಮಾತಾಡ್ತಿತ್ತಂತೆ ಮಗು. ಕೇಳಿರ ಕತೆ? ಈ ಕಥಿನ್ ತಗೊಂಡು ಇನ್ಯಾರೋ ಅದು ಸಿನಿಮಾ ಬರ್ದಂಗ ಒಂದು ಪೋಸ್ಟರ್ ಬರ್ದು ಬಿಟ್ರಿ ಬೇರೆಯವ್ರ ಹೆಸರ್ಲೆ. ಅದು ಮಾಡಿದ್ದವ. ಅವನ್ ಆಶ್ಚರ್ಯ ಆಯ್ತು, ಹುಲಿನ ಹೀಗೆ ಮಾತಾಡಿಸ್ತಾರೆ ಯಾರಾದ್ರೂ? ಆಮೇಲೆ ಅವನಿಗೆ ದುಷ್ಯಂತನಿಗೆ ಕುತೂಹಲ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಇದು ಯಾವುದೋ ಮಿಸ್ ಆಗಿ ಕಾಡಿಗೆ ಬಂದಿದೆ ಹುಡುಗ ಅನ್ಕೊಂಡಂತೆ. ಕಾಡಿನಲ್ಲಿ ಈ ತರದ ವ್ಯಕ್ತಿ ಇದ್ದಾನೆ ಅಂದ್ರೆ ಚರ್ಚೆ ಸಾಧ್ಯನೇ ಇಲ್ಲ. ಯಾರಿರ್ಬೋದು ಈತನ ಹಡ್ದವನು? ಹುಡುಕೊಂಡು ಹೋದ, ನೋಡ್ತಾನೆ ಅಲ್ಲಿ ಶಕುಂತಲೆ ಇದ್ಲಂತೆ. ಅಮ್ಮ ಅಂತ ಗಟ್ಟಿ ಬಂದು ಅಪ್ಪಗೊಂಡ್ತಂತೆ ಮಗು. ಆಗ ನೋಡ್ತಾನೆ ದುಷ್ಯಂತ, ಓಹೋ ಇವ ನನ್ನ ಮಗನೇ ಆಗ್ಲಿಕ್ಕೆ ಸಾಧ್ಯ ಅನ್ನಂತೆ. ಕಥೆ ಯಾಕೆ ಹೇಳಿದೆ ಅಂತ ನಿಮಗೆ ಅರ್ಥ ಆಗ್ತದೆ ಈಗ. ಅಂದ್ರೆ ಆ ಜೆನೆಟಿಕ್ ವ್ಯವಸ್ಥೆ ಏನದಲ್ಲ, ಅಂದ್ರೆ ಒಳಗಿರುವ ಅದ್ಭುತವಾದಂತಹ ವ್ಯವಸ್ಥೆ ಹುಟ್ಟಿನಿಂದ ಬಂದದ್ದು. ಜೆನೆಟಿಕ್ ಇನ್ಫ್ಲುಯೆನ್ಸ್ ಅಂತ ಕರೀತಾರೆ ಇಂಗ್ಲಿಷ್ನಲ್ಲಿ. ಅಂದ್ರೆ ಔರಸ ವ್ಯವಸ್ಥಾ ಅದು ಬೇರೆಯವ್ರಿಗೆ ಬರಲ್ಲ. ದುಷ್ಯಂತ ಗಾಬರಿ ಆದದ ಒಂದ್ಸಲಿ. ಆಮೇಲೆ ಅನಿಸ್ತು ನನ್ನಿಂದಲೇ ಹುಟ್ಟಿದವ, ಅದಕ್ಕೆ ಹಿಂಗಿದ್ದಾನೆ ಅಂತ ಅನ್ಕೊಂಡಂತೆ. ಅವನೇ ಭರತ, ಈ ದೇಶ ಆಳಿದಂಥ ದೊಡ್ಡ ರಾಜ. ದೇಶಕ್ಕೆ ಇಷ್ಟು ದೊಡ್ಡ ವ್ಯಕ್ತಿಯನ್ನು ಕೊಟ್ಟವನು ದುಷ್ಯಂತ. ಆದ್ರೆ ಅವರಿಬ್ಬರ ಜಗಳದಲ್ಲಿ ಕೂಸು ಕಾಡಿನಲ್ಲೇ ಇತ್ತಂತೆ. ಪುನಃ ಕಾಡಿನಲ್ಲಿಯೂ ಕೂಡ ಅವನು ಪತ್ತೆ ಹಚ್ಚಿದ್ದ ಹೀಗೆ ಅಂತ ಹೇಳ್ತದೆ ಕಥೆ. ಹುಲಿ ಹಲ್ಲಿ ಎಣಿಸ್ತೀನಿ ಅಂತಂದ್ರೆ ಏನ್ ಹೇಳೋದು ಕೇಳ್ರಿ. ಇದು ಇತಿಹಾಸದಲ್ಲಿ ದಾಖಲು ಮಾಡ್ತಾರೆ. ಹೀಗೆಲ್ಲ ದುಷ್ಯಂತನ ಕಥೆ ಪ್ರಾಸಂಗಿಕವಾಗಿ ಹೇಳಿದೆ. ಪ್ರಕೃತಕ್ಕೆ ಸಂಬಂಧಪಟ್ಟಂತೆ ಭರತನ ಕಥೆಯಲ್ಲಿ ಹೀಗೊಂದು ಬರ್ತದೆ ಅಂದ್ರೆ ಅದೇ ಭರತ ವಂಶದಲ್ಲಿ ಬಂದವನು ಭೀಮಸೇನನೇ. ಪಾಂಡುರಾಜ ಭರತ ವಂಶದಲ್ಲಿ ಬಂದವನು, ಅದಕ್ಕೆ ಅಲ್ಲಲ್ಲಿ ಭಾರತ ಅಂತ ಕರೀತಾರೆ. ಅದು ಆ ಭರತನೇ ಇಲ್ಲೂ ಬಂದಿದ್ದಾನೆ. ಇನ್ನು ಭೀಮ ಹೇಗಿರಬೇಡ ಹೇಳಿ. ಸುಮ್ಮನೆ ಮಗು ಮಲಗಿದ ತೊಡೆ ಮೇಲೆ ಕೈ ಜಾರಿ ಬಿದ್ದು ಕೂಡಲೇ ಇಡೀ ಬೆಟ್ಟವೇ ಪುಡಿ ಆಗಿಬಿಡ್ತಂತೆ. ಅದರಿಂದ ತಿಳಿಸ್ತಾರೆ ಅಸೌ ಶತಶೃಂಗನಾಮ ಪರ್ವತ ಸಂಚೂರ್ಣಿತ ಅಂತಂತಾರೆ. ಈಗಲೂ ಕೂಡ ಆ ಬದರಿಗೆ ಹೋಗುವ ದಾರಿಗಳಲ್ಲಿ ಇದೇ ಶತಶೃಂಗ ಅಂತ ನಮಗ್ ಪತ್ತೆ ಹಚ್ಚಲಿಕ್ಕೆ ಆಗ್ತಿಲ್ಲ. ಆದ್ರೆ ಈ ಕಥೆಗಳನ್ನೆಲ್ಲ ತಿಳಿದ ಮೇಲೆ ಹೋಗಿ ಯಾವುದೋ ಒಂದು ಪ್ರದೇಶ ಅಂತ ತೋರಿಸ್ತಾರೆ ಕೆಲವರು. ಅದಕ್ಕೆ ಶತಶೃಂಗ ಅಂತ ಇದನ್ನು ಕರೀತಾರೆ ಅಂತ ಹೇಳ್ತಾರೆ. ಅಂದ್ರೆ ಕುಂತಿ ಅದ್ರ ಮೇಲೆ ಕೂತಿದ್ಲು, ಭೀಮ ಕೈ ಜಾರಿ ಬಿದ್ದ, ಅದಕ್ಕೆ ಆ ಬೆಟ್ಟ ಎಲ್ಲ ಶೀಳ್ತು ಅಂತ ಕೆಲವುದನ್ನು ತೋರಿಸ್ತಾರೆ. ಹಾಗಾಗಿ ಈಗಲೂ ಆ ಶತಶೃಂಗ ಬೆಟ್ಟ ಇದೆ, ಭೀಮನ ದೇಹದಿಂದ ಪುಡಿಯಾದ ಬೆಟ್ಟ ಈಗಲೂ ಇದೆ ಅಂತ ತೋರಿಸ್ತಾರೆ. ಹಾಗಾಗಿ ಮಹಾಭಾರತದ ಇತಿಹಾಸವನ್ನ ಅಷ್ಟು ಹೊರಗಲ್ಲಿಗೆ ಹಚ್ಚೇ ನೋಡ್ಬೇಕು ಅಂತ ಅನಿಸಿದ್ರೆ ಹೀಗೂ ಕೂಡ ನೋಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಈಗ ಭೀಮನ ಈ ಕಥೆ ನಮಗೆ ಒಳ್ಳೆಯ ಅದ್ಭುತವಾದ ಸಂದೇಶ ಕೊಡ್ತದೆ. ಇದು ಒಂದು ಪ್ರಸಂಗ. ಇನ್ನೊಂದು ಅಂಶ, ಭೀಮ ಹುಟ್ಟಿದಾಗ ಮೊನ್ನೆ ಸ್ವಲ್ಪ ಹೇಳಿಬಿಟ್ಟೆ. ಕೆಲವು ಪ್ರಾಣಿಗಳೆಲ್ಲ ಅಲ್ಲಲ್ಲಿ ಕಾಡಿನಲ್ಲಿ ರಕ್ತ ಕಾರಿದು ಅದನ್ನ ಆದಿಪರ್ವದಲ್ಲಿ ಹೀಗೆ ಹೇಳ್ತಾರೆ. ಭೀಮ ಹುಟ್ಟಿದಾಗ ಹೇಗಾಯ್ತು? ತಸ್ಮಿನ್ ಪ್ರಜಾತೆ ರುಧಿರಂ ಪ್ರಸುಶ್ರುವು ಮಹಾಸುರ ವಾಹನ ಸೈನ್ಯ ಸಂಯುತಾ ನೃಪಾಶ್ಚ ತಕ್ಷಭವಾ ಸಮಸ್ತಾ ಸದಾ ತದಾ ಭೀತಾ ಆಸುರ ರಾಕ್ಷಸಾಶ್ಚ ತತ್ಪಕ್ಷಭವಾ ಸಮಸ್ತಾ. ತಸ್ಮಿನ್ ಪ್ರಜಾತೆ, ಭೀಮಸೇನ ಹುಟ್ಟಿದಾಗ ಬರೀ ಕಾಟಿನಲ್ಲಿದ್ದ ಕ್ರೂರ ಪ್ರಾಣಿಗಳಷ್ಟೇ ಗರ್ಭಸ್ರಾವ ಆದದ್ದಲ್ಲ, ಹೀಗೂ ನಡೀತು. ಯಾವ್ಯಾವ ಅಸುರರು ಆ ಕಾಲದಲ್ಲಿ ಭೂಮಿಯ ಮೇಲೆ ಹುಟ್ಟಿ ಬಂದಿದ್ರಲ್ಲ, ಅವರವರ ಸೈನ್ಯದಲ್ಲೇ ಒಂದು ವಿಚಿತ್ರ ನಡೆದೋಯ್ತಂತೆ. ಅವರವರ ಸೈನ್ಯದಲ್ಲಿ ಒಂದು ವಿಚಿತ್ರ ಏನ್ ನಡೀತು ಅಂತ ಅದನ್ನು ಹೇಳ್ತಾರೆ.
ಆ ಕಾಲದಲ್ಲಿ ಭೂಮಿಯ ಮೇಲೆ ಹುಟ್ಟಿದ ಎಷ್ಟೋ ಅಸುರರ ಸೈನ್ಯ ಇತ್ತಲ್ಲ, ಆ ಸೈನ್ಯ ರಕ್ತಕಾರಿ ವಾಂತಿ ಮಾಡ್ಕೊಂಡಂತೆ. ನೋಡಿದ್ರ, ಭೀಮ ಹುಟ್ಟಿದ ಕಾಡಿನಲ್ಲಿ ಅಂತ ಆದದ್ದಕ್ಕೇನೆ ಅವರಿಗೆಲ್ಲ ಇಂಥ ಪರಿಸ್ಥಿತಿ ಬಂತು ಅಂತ ಮಹಾಭಾರತ ಹೇಳ್ತದೆ. ಎಷ್ಟೋ ರಾಕ್ಷಸರು ಕಾಡಿನಲ್ಲಿ ಇದ್ದವರಷ್ಟೇ ಅಲ್ಲ, ನಾಡಿನಲ್ಲಿ ರಾಜರ ಮನೆಯಲ್ಲಿ ರಾಜಕುಮಾರರಾಗಿ ಹುಟ್ಟಿದವರು, ಅವರವರ ಸೈನ್ಯ ಅಲ್ಲಲ್ಲಲ್ಲೇ ರಕ್ತ ಕಾರ್ಲಿಕ್ಕೆ ಶುರು ಆಯ್ತಂತೆ. ಭಯ ಆಯ್ತಂತ ಅವರಿಗೆಲ್ಲ. ಏನಾಯ್ತು ಅಂತ ಗೊತ್ತಾಗಿಲ್ಲ ಅವರಿಗೆ. ಆದ್ರೆ ಮಹಾಭಾರತ ಹೇಳ್ತದೆ, ಕಾಡಿನಲ್ಲಿ ಭೀಮ ಹುಟ್ಟಿದ್ರಿಂದ ಹೀಗೆಲ್ಲ ಬದಲಾವಣೆಗಳಾಯಿತು ಅನ್ನೋ ಸಂಗತಿಯನ್ನು ನಮಗೆ ಪರಿಚಯ ಮಾಡಿಸಿಕೊಡ್ತದೆ. ಇದೆಲ್ಲ ಭೀಮಸೇನನ ಅವತಾರದ ವಿಶೇಷತೆಗಳನ್ನ ತಿಳಿದ್ವಿ. ಇದಾದ್ಮೇಲೆ ಮಹಾಭಾರತ ಆದಿಪರ್ವ, ಭೀಮ ಆದ್ಮೇಲೆ ಹುಟ್ಟಿದವನು ಬಲರಾಮ ಅಂತ. ಬಹಳ ಜನರಿಗೆ ಅದೆಲ್ಲ ಗೊತ್ತಿರಬೇಕು. ಭೀಮ ಆದ್ಮೇಲೆ ಬಲರಾಮ ಹುಟ್ಟಿದ, ಬಲರಾಮ ಆದ್ಮೇಲೆ ಕೃಷ್ಣ ಹುಟ್ಟಿದ, ಕೃಷ್ಣ ಆದ್ಮೇಲೆ ಕಾಡಿನಲ್ಲಿ ಮತ್ತೆ ಅರ್ಜುನ ಹುಟ್ಟಿದ. ಅಂದ್ರೆ ಅರ್ಜುನ ಹುಟ್ಟಿದ. ಹೀಗೆ ಕಾಡಿನಲ್ಲಿ ಮೊದಲು ಧರ್ಮರಾಜ, ಆಮೇಲೆ ನಾಡಿನಲ್ಲಿ ದುರ್ಯೋಧನ, ದುರ್ಯೋಧನ ಆದ ಮೇಲೆ ಭೀಮಸೇನ, ತ್ರಯೋದಶಿ. ಭೀಮ ಹುಟ್ಟಿದ ಮೇಲೆ ಬಲರಾಮ, ಬಲರಾಮ ಹುಟ್ಟಿದ ಮೇಲೆ ಕೃಷ್ಣ, ಕೃಷ್ಣನ ನಂತರ ಅರ್ಜುನ, ಆಮೇಲೆ ನಕುಲ ಸಹದೇವ. ಇದು ವ್ಯವಸ್ಥೆ. ಹೀಗೆ ಮಹಾಭಾರತ ಸಂಭವ ಪರ್ವದಲ್ಲಿ ಅರ್ಥಾತ್ ಆದಿ ಪರ್ವದಲ್ಲಿ ನಮಗೆ ಕೊಡುವಂತಹ ಸಂಗತಿಗಳು. ಅದರಲ್ಲಿ ಬಲರಾಮ ಅವತಾರದ ಬಗ್ಗೆಯೂ ಕೂಡ ಮಹಾಭಾರತ ತಿಳಿಸ್ತದೆ. ಯಾರವನು ಬಲರಾಮ, ಹೇಗೆ ಹುಟ್ಟಿ ಬಂದ, ಅವನ ಅವತಾರದ ಹಿನ್ನೆಲೆ ಏನು ಅಂತ ಬೇಕಲ್ಲ. ಅದನ್ನು ಮತ್ತೆ ಮುಂದಿನ ಉಪನ್ಯಾಸದಲ್ಲಿ ನೋಡೋಣ. ಸದ್ಯದಲ್ಲಿ ಭೀಮಾವತಾರದ ಚರಿತ್ರೆಗಳನ್ನ ಶ್ರವಣ ಮಾಡಿ